ಭಗವತ್ಪಾದರು ಈ 10 ಉಪನಿಷತ್ತುಗಳನ್ನ ತೆಗೆದುಕೊಂಡು ಅದಕ್ಕೆ ವಿಸ್ತಾರವಾದ ಭಾಷ್ಯವನ್ನು ಬರೆದರು ಅನ್ನೋದು ಒಂದು ಕಾರಣ. ಇನ್ನೊಂದು ಕಾರಣ ಏನಿದೆ ಅಂದ್ರೆ, ಇದು 4 ವೇದಗಳಿಂದ ಆಯ್ಕೆ ಮಾಡಿಕೊಂಡಂತಹ ಉಪನಿಷತ್ತಾಗಿದೆ. ಈ 10 ಉಪನಿಷತ್ತು ಕೂಡ 4 ವೇದಗಳಿಂದ ಆಯ್ದುಕೊಂಡಿದ್ದಾರೆ. ಆದ್ರಿಂದ ಯಾವುದೋ ಒಂದು ವೇದದಿಂದ ಒಂದು ಉಪನಿಷತ್ತನ್ನು ಆಯ್ದುಕೊಂಡು ಅದರಲ್ಲಿ ಅದ್ವೈತವನ್ನು ಹೇಳಿದೆ ಅಂತ ಹೇಳಿದ್ರೆ ಇನ್ಯಾರೋ ಒಬ್ಬ ಆಕ್ಷೇಪಿಸಬಹುದು, ಇಲ್ಲ ಆ ವೇದ ಅನ್ನುವಂಥ ತುಂಬಾ ಅರ್ವಾಚೀನವಾದ್ದು, ಪ್ರಾಚೀನವಾದಂತಹ ಯಾವುದೋ ಒಂದು ವೇದದಲ್ಲಿ ಅದನ್ನು ಹೇಳಲಿಲ್ಲ ಅಂತ ಹೇಳ್ಬೋದು. ಹಾಗೆ ವಾದ ಮಾಡ್ಲಿಕ್ಕೂ ಸಾಕು ಎನ್ನುವ ಕಾರಣವನ್ನು ಇಟ್ಟುಕೊಂಡು ಎಲ್ಲ ಉಪನಿಷತ್ತುಗಳನ್ನ ಆಯ್ತು. ಅವಾಗ ಏನಾಗತ್ತೆ, ಪ್ರತಿಯೊಂದು ವೇದದ ತಾತ್ಪರ್ಯವು ಬ್ರಹ್ಮೈಕ್ಯವೇ ಅಥವಾ ಇನ್ನೊಂದು ಏನ್ ಕೆಲಸ ಮಾಡಿದ್ರು ಅಂದ್ರೆ, ಈ 10 ಉಪನಿಷತ್ತನ್ನ ಆಯ್ದುಕೊಳ್ಳುವಾಗ ಅವರು ಸಂಹಿತಾ, ಬ್ರಾಹ್ಮಣ, ಆರಣ್ಯಕಗಳಲ್ಲಿ ಇರುವ ಉಪನಿಷತ್ತುಗಳನ್ನ ಆಯ್ದುಕೊಂಡ್ರು. ವೇದಗಳಲ್ಲಿ ಕೊನೆಯ ಭಾಗದಲ್ಲಿ ಉಪನಿಷತ್ತು ಬರುತ್ತೆ ಅಂತ ಹೇಳಿದ್ರು. ಕೆಲವು ಉಪನಿಷತ್ತುಗಳು ವೇದದ ಆದಿಭಾಗವಾದ ಸಂಹಿತ ಅಥವಾ ಮಂತ್ರ ಭಾಗದಲ್ಲಿಯೂ ಸಿಗುತ್ತೆ. ಈ ಮಂತ್ರ ಭಾಗದಲ್ಲಿಯೂ ಕೆಲವು ಉಪನಿಷತ್ತುಗಳು ತೆಗೆದುಕೊಂಡ್ರು, ಬ್ರಾಹ್ಮಣ ಭಾಗದಲ್ಲಿ ಕೆಲವು ಉಪನಿಷತ್ತು ತೆಗೆದುಕೊಂಡ್ರು, ಆರಣ್ಯಕ ಭಾಗದಲ್ಲೂ ಕೆಲವು ಉಪನಿಷತ್ತು ತೆಗೆದುಕೊಂಡ್ರು. ಹಾಗೇನೆ ಆಯ್ತು, ಒಟ್ಟಾರೆಯಾಗಿ ವೇದದ ತಾತ್ಪರ್ಯ ಉಪನಿಷತ್ತುಗಳಲ್ಲಿ ಈ 10 ಉಪನಿಷತ್ತುಗಳಲ್ಲಿ ಹೇಳೋದೇ ಆಗಿದೆ ಅಂತ ಆಗ್ಬಿಡುತ್ತೆ. ಯಾಕೆಂದ್ರೆ ನಮ್ಮಲ್ಲಿ ಕೆಲವರು ಇದ್ದಾರೆ, ಈಗ ಆರ್ಯ ಸಮಾಜ ಅಂತ ಅವ್ರೇನ್ ಹೇಳ್ತಾರೆ ಅಂದ್ರೆ, ಸಂಹಿತಾ ಭಾಗಗಳು ಮಾತ್ರ ಮೂಲ ವೇದಗಳು, ತದನಂತರ ಬಂದ ಬ್ರಾಹ್ಮಣ, ಆರಣ್ಯಕ, ಪೌರುಷೇಯ ಗ್ರಂಥಗಳು, ಸಂಹಿತೆ ಅಥವಾ ಮಂತ್ರ ಭಾಗ ಅದು ಅಪೌರುಷೇಯ ಅಂತ ಅವರು ವಿಭಾಗ ಮಾಡ್ಕೊಂಡ್ರು. ಭಗವತ್ಪಾದ ಶಂಕರರಿಗೆ ಅದು ಮುಂಚೆ ಗೊತ್ತಿತ್ತೋ ಏನೋ ಗೊತ್ತಿಲ್ಲ, ಗೊತ್ತಿರುತ್ತೆ ಅವರಿಗೆ. ಇಂಥವರೆಲ್ಲ ಮುಂದೆ ಮುಂದೆ ಬರ್ತಾರೆ ಅಂತ ತಿಳ್ಕೊಂಡು ಸಂಹಿತಾ ಭಾಗದಿಂದಲೂ ಉಪನಿಷತ್ತನ್ನ ಆಯ್ದುಕೊಂಡ್ರು. ಈಗ ಈಶಾವಾಸ್ಯ ಅನ್ನುವಂಥದ್ದೇನಿದೆ, ಆಮೇಲೆ ಬರ್ತಕ್ಕಂಥ ಮುಂಡಕೋಪನಿಷತ್ತು ಅದು ಸಂಹಿತಾ ಭಾಗದಲ್ಲಿ ಬರುವ ಉಪನಿಷತ್ತು. ಕೂಡ ಸಂಹಿತೆ ಅಷ್ಟೇ ಬರ್ಲಿಲ್ಲ ಶಂಕರು. ಮತ್ತೆ ಮುಂಡಕ ಮತ್ತು ಈಶಾವಾಸ್ಯ ಎಂಬ 2 ಉಪನಿಷತ್ ಮಂತ್ರೋಪನಿಷತ್ತು ಅಥವಾ ಸಂಹಿತೋಪನಿಷತ್ತು. ಹಾಗೆ ಬ್ರಾಹ್ಮಣ ಭಾಗಗಳಲ್ಲಿ ಬರುವ ಉಪನಿಷತ್ತು ಬೃಹದಾರಣ್ಯಕ, ಅದು ಅರಣ್ಯಕ ಭಾಗದಲ್ಲಿ ಬರುವುದು. ಆಮೇಲೆ ಈ ಛಾಂದೋಗ್ಯ ಛಾಂದೋಗ್ಯ ಉಪನಿಷತ್ತು ಬ್ರಾಹ್ಮಣ ಭಾಗದಲ್ಲಿ ಬರುವ ಉಪನಿಷತ್ತು. ಆಮೇಲೆ ಈ ಉಪನಿಷತ್ತು ಇರಬಹುದು, ಐತರೇಯ ಉಪನಿಷತ್ತು ಇರಬಹುದು, ಇವೆಲ್ಲವೂ ಕೂಡ ಆರಣ್ಯಕ ಭಾಗದಲ್ಲಿ ಬರುವ. ಹೀಗೆ ಅವರು ವೇದದ ಒಟ್ಟಾರೆಯಾದ ಸಂದೇಶ ಏನು ಅಂತ ಚರ್ಚೆ ಮಾಡುವುದಕ್ಕೆ ಈ ಒಂದು 10 ಉಪನಿಷತ್ತುಗಳು ಸಾಕಾಗ್ತದೆ ಎನ್ನುವ ಕಾರಣದಿಂದ 10 ಆಯ್ದುಕೊಂಡ್ರು. ನೆನಪಿರ್ಲಿ, ಮೊದಲನೇದಾಗಿ ಬ್ರಹ್ಮಸೂತ್ರಗಳಲ್ಲಿ ಈ 10 ಉಪನಿಷತ್ತನ್ನು ಚರ್ಚಿಸಿದ್ದಾರೆ ಎನ್ನುವ ಕಾರಣ. ಎರಡನೇದಾಗಿ 4 ವೇದಗಳ 4 ಭಾಗಗಳಲ್ಲಿ ಸಂಹಿತಾ, ಬ್ರಾಹ್ಮಣ, ಆರಣ್ಯಕ ಉಪನಿಷತ್ ಭಾಗಗಳಲ್ಲಿಯೂ ಕೂಡ ಒಂದೇ ಸಿದ್ಧಾಂತ ಚರ್ಚಿತವಾಗಿದೆ ಎನ್ನುವುದನ್ನ ನಿಶ್ಚಯಿಸುವುದಕ್ಕೆ 10 ಉಪನಿಷತ್ತನ್ನು ತೆಗೆದುಕೊಂಡ್ರು. ಇನ್ನೊಂದು ಕಾರಣ ಇದೆ, ಮೂರನೇ ಕಾರಣ. ಈ 10 ಉಪನಿಷತ್ತುಗಳಲ್ಲಿ ಆತ್ಮಜ್ಞಾನಕ್ಕೆ ಬೇಕಾದಂತಹ ಎಲ್ಲ ಮುಖ್ಯ ಪ್ರಕ್ರಿಯೆಗಳನ್ನ ಚರ್ಚೆ ಮಾಡಲ್ಪಟ್ಟಿದೆ. 108 ಉಪನಿಷತ್ತು ಅಥವಾ 250 ಉಪನಿಷತ್ತು ಈ ಪ್ರಕಾರವಾಗಿದ್ದರೂ ಕೂಡ ಈ 10 ಉಪನಿಷತ್ತುಗಳನ್ನ ಚೆನ್ನಾಗಿ ಅಧ್ಯಯನ ಮಾಡಿದರೆ ಒಬ್ಬ ಅಧ್ಯಾತ್ಮ ಸಾಧಕನಿಗೆ ತನ್ನ ಮೋಕ್ಷ ಸಾಧನೆಯ ಮಾರ್ಗದಲ್ಲಿ ಏನೇನು ಮಾಹಿತಿಗಳು ಬೇಕೋ, ಯಾವ್ಯಾವ ರೀತಿಯ ಪ್ರಕ್ರಿಯೆಗಳನ್ನ ಅವನು ತಿಳಿದುಕೊಳ್ಬೇಕು, ಅದೆಲ್ಲವೂ ಕೂಡ ದಶೋಪನಿಷತ್ತುಗಳಲ್ಲಿ ಚರ್ಚಿಸಲ್ಪಟ್ಟಿವೆ. ಪಂಚಕೋಶ ಪ್ರಕ್ರಿಯೆ, ಅವಸ್ಥಾತ್ರಯ ಪ್ರಕ್ರಿಯೆ, ದೃಗ್ದೃಶ್ಯ ವಿವೇಕ, ಕಾರ್ಯಕಾರಣ ವಿವೇಕ, ಈ ಎಲ್ಲ ಚರ್ಚೆಗಳು ಅಲ್ಲಿ ಆಗಿರೋದ್ರಿಂದ ಇದಿಷ್ಟನ್ನು ಚೆನ್ನಾಗಿ ಅಧ್ಯಯನ ಮಾಡಿಕೊಂಡ್ರೆ ಸಾಕು ಎನ್ನುವ ಕಾರಣಕ್ಕೆ ಶಂಕರರು 10 ಉಪನಿಷತ್ತುಗಳನ್ನ ಆಯ್ಕೆ ಮಾಡಿಕೊಂಡು ಅವುಗಳಿಗೆ ಭಾಷ್ಯವನ್ನ ಬರೆದರು. ಈ ಕೌಶೀತಕಿ ಉಪನಿಷತ್ ಇದರಲ್ಲಿ ಐತರೇಯ ಉಪನಿಷತ್ ಅಲ್ಲದೇನೆ ಇನ್ನೊಂದು ಉಪನಿಷತ್ತನ್ನ ಋಗ್ವೇದದಲ್ಲಿ ತೆಗೆದುಕೊಂಡಿದ್ದಾರೆ, ಕೌಶೀತಕಿ ಅಂತ. ಕೌಶೀತಕಿ ಬ್ರಾಹ್ಮಣೋಪನಿಷತ್ ಅಂತ ಕರೀತಾರೆ, ಬ್ರಾಹ್ಮಣ ಭಾಗದಲ್ಲಿ ಬರುವ ಉಪನಿಷತ್. ಅದನ್ನ ಭಾಷ್ಯ ಬರೆದಿಲ್ಲ ಶಂಕರ ಭಗವತ್ಪಾದರು, ಆದರೆ ಬ್ರಹ್ಮಸೂತ್ರದಲ್ಲಿ ಅದರ ಚರ್ಚೆಯನ್ನು ಸಾಕಷ್ಟು ಬಾರಿ ಮಾಡಿದ್ದಾರೆ. ಒಂದು ಸೂತ್ರವೂ ಇದೆ ಅದು ಸಂಬಂಧಪಟ್ಟ ಹಾಗೆ. ಹಾಗೆ ಶಂಕರ ಭಗವತ್ಪಾದರು ಪ್ರಮಾಣವಾಗಿ ಉದ್ಧರಿಸಿಕೊಂಡಂತಹ ಉಪನಿಷತ್ತುಗಳಲ್ಲಿ ಅದು ಒಂದು ಕೌಶೀತಕಿ ಬ್ರಾಹ್ಮಣೋಪನಿಷತ್ತು ಅಂತ, ಅಥವಾ ಕೌಶೀತಕಿ ಉಪನಿಷತ್ತು. ಅದು ಋಗ್ವೇದಕ್ಕೆ ಸೇರಿದ ಉಪನಿಷತ್ತೇ ಆಗಿದೆ. ಇವತ್ತು
ಏನು ತರಗತಿಯನ್ನು ಆರಂಭ ಮಾಡ್ತಿದ್ದಾರೆ. ಈ ಐತರೇಯ ಉಪನಿಷತ್ ಅನ್ನೋದು ಐತರೇಯ ಬ್ರಾಹ್ಮಣದಲ್ಲಿ ಬರತಕ್ಕಂತಹ ಉಪನಿಷತ್ತು, ಐತರೇಯ ಆರಣ್ಯಕದಲ್ಲಿ ಬರುವ ಉಪನಿಷತ್ತು ಆಗಿದೆ. ನಿಮಗೆ ಗೊತ್ತಿರುತ್ತೆ, ಒಂದು ವೇದದಲ್ಲಿ ಮುಖ್ಯವಾಗಿ 4 ಭಾಗಗಳಿರುತ್ತೆ. ಮಂತ್ರ ಭಾಗ, ಬ್ರಾಹ್ಮಣ ಭಾಗ, ಆರಣ್ಯಕ ಭಾಗ, ಉಪನಿಷತ್ತು. ಋಗ್ವೇದದಲ್ಲಿ ಲಕ್ಷಾಂತರ ಮಂತ್ರಗಳಿವೆ. 10,000ಕ್ಕಿಂತ ಅಧಿಕವಾದಂತಹ ಮಂತ್ರವನ್ನ ಹೇಳ್ತಾರೆ. ಅಂತಹ ಮಂತ್ರಗಳಲ್ಲಿ ಎಲ್ಲ ದೇವತೆಗಳನ್ನ ಸ್ತುತಿಸಿರ್ತಕ್ಕಂಥದ್ದು ಕಂಡುಬರ್ತದೆ. ಇನ್ನು ಮುಂದುವರಿದು ಬ್ರಾಹ್ಮಣ ಭಾಗಗಳಲ್ಲಿ ಯಜ್ಞ ಯಾಗಾದಿಗಳನ್ನ ಮಾಡುವ ಪ್ರಕ್ರಿಯೆಯನ್ನ ವಿವರಿಸಿದ್ರೆ, ಆರಣ್ಯಕಗಳಲ್ಲಿ ಉಪಾಸನೆಗಳ ಬಗ್ಗೆ ಕುರಿತಾಗಿ ವಿವರಣೆ ದೊರಕುತ್ತದೆ. ಇನ್ನು ಉಪನಿಷತ್ತುಗಳಲ್ಲಿ ವಿಶೇಷವಾಗಿ 6 ವಿಷಯವನ್ನು ಚರ್ಚೆ ಮಾಡಿರ್ತಾರೆ ಎಲ್ಲ ಉಪನಿಷತ್ತುಗಳಲ್ಲಿ ಕೂಡ. ಜೀವ ವಿಚಾರ, ಈಶ್ವರ ವಿಚಾರ, ಜಗದ್ ವಿಚಾರ, ಬಂಧ ವಿಚಾರ, ಮೋಕ್ಷ ವಿಚಾರ ಮತ್ತು ಸಾಧನಾ ವಿಚಾರ ಎಂಬುದಾಗಿ ಈ 6 ಸಂಗತಿಗಳನ್ನು ಚರ್ಚೆ ಮಾಡಿರ್ತಾರೆ. ಈ ಐತರೇಯ ಉಪನಿಷತ್ತು ಅನ್ನುವಂಥದ್ದು ಐತರೇಯ ಆರಣ್ಯಕದಲ್ಲಿ 2ನೇ ಅಧ್ಯಾಯದಲ್ಲಿ ಬರತಕ್ಕಂತಹ ಒಂದು ಸಂಗತಿಯಾಗಿದೆ. ಐತರೇಯ ಆರಣ್ಯಕದಲ್ಲಿ ಒಟ್ಟು 5 ಅಧ್ಯಾಯಗಳಿವೆ. 5 ಅಧ್ಯಾಯಗಳಿಗೆ ಅವರು ಆರಣ್ಯಕ ಅಂತಾನೆ ಕರೀತಾರೆ. 5 ಆರಣ್ಯಕಗಳಿವೆ. ಮೊದಲನೇ ಆರಣ್ಯಕದಲ್ಲಿ ಗವಾಮಯನ ಸತ್ರ ಅಂತ ಒಂದು ಅದಕ್ಕೆ ಸಂಬಂಧಿಸಿದಂತ ಮಹಾವ್ರತ ಎನ್ನುವ ಕರ್ಮದ ವಿವರಣೆ ಬರುತ್ತೆ. 2ನೇ ಅಧ್ಯಾಯದಲ್ಲಿ 7 ಉಪವಿಭಾಗಗಳಿವೆ. 2ನೇ ಆರಣ್ಯಕದಲ್ಲಿ 7 ಅಧ್ಯಾಯ ಅಂತಾನೆ ಕರೀತಾರೆ. ಆ ಆರಣ್ಯಕದ 4ನೇ, 5ನೇ ಮತ್ತು 6ನೇ ಅಧ್ಯಾಯಗಳೇ ಐತರೇಯ ಉಪನಿಷತ್ತು. ಐತರೇಯ ಆರಣ್ಯಕದ 2ನೇ ಅಧ್ಯಾಯದಲ್ಲಿ ಬರತಕ್ಕಂತಹ 4ನೇ, 5ನೇ ಮತ್ತು 6ನೇ ಭಾಗಗಳನ್ನ ಅಥವಾ 5ನೇ ಅಧ್ಯಾಯಗಳನ್ನ ಐತರೇಯ ಉಪನಿಷತ್ತು ಅಂತ ಕರೀತಾರೆ. ಇದಕ್ಕೆ ಐತರೇಯ ಅಂತ ಹೆಸರು ಬರ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಐತರೇಯ ಋಷಿ ಹೇಳಿದ್ರಿಂದ ಇದಕ್ಕೆ ಐತರೇಯ ಉಪನಿಷತ್ತು ಅಂತ. ಐತರೇಯ ಋಷಿಣಾ ಪ್ರೋಕ್ತಂ ಇತಿ ಐತರೇಯ. ಐತರೇಯ ಋಷಿಗೆ ಆ ಹೆಸರು ಯಾಕೆ ಬಂತಪ್ಪ ಅಂತ ಹೇಳಿದ್ರೆ, ಅವನು ಇತರ ಎನ್ನುವಂತಹ ಋಷಿ ಪತ್ನಿಯ ಮಗನಾಗಿದ್ದ. ಅದರ ಹಿಂದೆ ಕಥೆಗಳೆಲ್ಲ ಬೇರೆ ಬೇರೆ ರೀತಿಯಾಗಿ ಇವೆ. ಅವನಿಗೆ ಮಹೀದಾತ ಕೂಡ ಇತ್ತು ಎಂಬುದಾಗಿ ಹೇಳ್ತಾರೆ. ಇತರ ಎನ್ನುವಂತಹ ಒಂದು ಋಷಿ ಪತ್ನಿಯ ಮಗನಾದ್ರಿಂದ ಅವನಿಗೆ ಐತರೇಯ ಎಂತಕ್ಕಂಥ ಒಂದು ಹೆಸರು ಬಂತು. ಆ ಋಷಿಗೆ ಹೊಳೆದಂತಹ ಸತ್ಯಗಳಿವು. ಆದ್ದರಿಂದ ಐತರೇಯ ಉಪನಿಷತ್ತು ಅಂತ ಹೆಸರು. ಹೇಗೆ ಕಠೋಪನಿಷತ್ತು ಅನ್ನುವಂಥದ್ದು ಹೊಳೆದಂತಹ ಮಂತ್ರಗಳ ಕಾಠಕ ಋಷಿಣಾ ಪ್ರೋಕ್ತಂ ಕಾಠಕೋಪನಿಷತ್ತು, ಐತರೇಯ ಋಷಿಣಾ ಪ್ರೋಕ್ತಂ ಐತರೇಯ ಉಪನಿಷತ್ತು. ಈ ಉಪನಿಷತ್ತಲ್ಲಿ 3 ಅಧ್ಯಾಯಗಳಿವೆ. ಮೊದಲನೇ ಅಧ್ಯಾಯದಲ್ಲಿ 3 ಖಂಡಗಳಿವೆ. ಸಂಕ್ಷಿಪ್ತವಾಗಿ ಹೇಳುವುದಾದ್ರೆ, ಆ ಮೊದಲ 3 ಖಂಡಗಳಲ್ಲಿ ಸೃಷ್ಟಿ ಪ್ರಕರಣ ಪ್ರಧಾನವಾಗಿ ಚರ್ಚೆ ಮಾಡಲ್ಪಟ್ಟಿದೆ. ಈ ಸೃಷ್ಟಿ ಅನ್ನುವುದು ಹೇಗಾಯಿತು ಎನ್ನುವಂಥದ್ದು. ಇದನ್ನ ಯಾಕೆ ಹೇಳುತ್ತೆ? ಅಧ್ಯಾರೋಪ ಅಪವಾದದ ಮೂಲಕವೇ ಪರಬ್ರಹ್ಮ ವಸ್ತುವನ್ನ ತಿಳಿಸುವಂಥದ್ದು ಪದ್ಧತಿ. ನಮ್ಮ ಉಪನಿಷತ್ತುಗಳನ್ನ ಅಧ್ಯಯನ ಮಾಡುವಾಗ ಈ ಅಧ್ಯಾರೋಪ ಅಪವಾದ ಪ್ರಕ್ರಿಯೆ ಗೊತ್ತಿಲ್ಲ ಅಂದ್ರೆ ಅದು ಸರಿಯಾಗಿ ಅರ್ಥವಾಗಲ್ಲ. ಯಾಕಂದ್ರೆ ಎಷ್ಟೋ ಜನ ಏನ್ ಯೋಚನೆ ಮಾಡ್ತಾರೆ, ಅದ್ವೈತ ಅನ್ನೋದು ಹೇಗೆ ಸಾಧ್ಯ? ಸೃಷ್ಟಿಯನ್ನು ಹೇಳಿದ್ದಾರಲ್ಲ, ಸೃಷ್ಟಿಗೆ ಮುಂಚೆ ಪರಮಾತ್ಮನೊಬ್ಬನೇ ಇದ್ದ, ಅವನು ಸೃಷ್ಟಿಯನ್ನು ಮಾಡಿದ, ಸೃಷ್ಟಿಯ ಒಳಗೆ ಪ್ರವೇಶವನ್ನು ಮಾಡಿದ. ಈ ರೀತಿಯಾಗಿ ಹೇಳೋದ್ರಿಂದ ಸೃಷ್ಟಿಕರ್ತನಾದ ಒಬ್ಬ ಪರಮಾತ್ಮ ಇದ್ದಾನೆ, ಅವನನ್ನು ಸೃಷ್ಟಿಯನ್ನ ಮಾಡಿದ್ದಾನೆ, ಅಷ್ಟಕ್ಕೆ ಅವರು ನಿಲ್ಲಿಸಿಕೊಡ್ತಾರೆ. ಇನ್ನು ಅಪವಾದ ವಾಕ್ಯಗಳನ್ನ ನೋಡುವುದೇ ಸೃಷ್ಟಿಯ ವ್ಯವಸ್ಥೆಯನ್ನ ಹೇಳಿ ಪರಮಾತ್ಮನನ್ನ ತೋರಿಸುವುದಕ್ಕಾಗಿ. ಸೃಷ್ಟಿ
ಸೃಷ್ಟಿಯನ್ನ ಹೇಳಿ ಆಮೇಲೆ ಸೃಷ್ಟಿಸಿದ ವಸ್ತುಗಳನ್ನ ಅಪವಾದ ಮಾಡುತ್ತಾ ಅದ್ವಿತೀಯನಾದ ಪರಬ್ರಹ್ಮನೊಬ್ಬನೇ ಸತ್ಯವಾದದ್ದು, ಕಾಣುವ ಸೃಷ್ಟಿಯೆಲ್ಲವೂ ಕೂಡ ಅದ್ವಯವಾದ ಬ್ರಹ್ಮನೇ ಎಂಬುದನ್ನ ತೋರಿಸುವುದಕ್ಕೆ ಈ ಒಂದು ವ್ಯವಸ್ಥೆ, ಪ್ರಕ್ರಿಯೆ ಅಂದ್ರೆ ಮೆಥಡಾಲಜಿ ಅಂತ, ದ ವೇ ಆಫ್ ಟೀಚಿಂಗ್, ಒಂದು ಟೆಕ್ನಿಕ್ ಆಫ್ ಟೀಚಿಂಗ್ ಅದು. ಆದ್ದರಿಂದ ಮೊದಲನೇ ಅಧ್ಯಾಯದ 3 ಖಂಡಗಳಲ್ಲಿ ಲೋಕದ ಸೃಷ್ಟಿ, ಲೋಕಪಾಲರುಗಳ ಸೃಷ್ಟಿ, ಶರೀರದ ಸೃಷ್ಟಿ, ತದನಂತರ ಜೀವರೂಪದಿಂದ ಪರಮಾತ್ಮನೇ ಒಳಗಡೆಗೆ ಪ್ರವೇಶ ಮಾಡಿರುವಂತ, ಅದಕ್ಕೆ ಅನುಪ್ರವೇಶ ಅಂತ ಹೇಳ್ತಾರೆ, ಅನುಪ್ರವೇಶ ಶ್ರುತಿ ಎಂಬುದಾಗಿ ಕರೀತಾರೆ. ಹಾಗೆಲ್ಲ ಸೃಷ್ಟಿಯ ವ್ಯವಸ್ಥೆಯನ್ನ ಹೇಳಿ ಕೊಟ್ಟ ಕೊನೆಗೆ ಇರುವುದು ಪರಮಾತ್ಮನೊಬ್ಬನೇ, ಕಾರ್ಯರೂಪದಲ್ಲಿ ಕಾಣುವಂಥದ್ದು ಕಾರಣವಾದ ಪರಮಾತ್ಮನೊಬ್ಬನೇ ಎಂಬುದನ್ನ ಪ್ರತಿಪಾದನೆ ಮಾಡುತ್ತದೆ. ತದನಂತರ 2ನೇ ಅಧ್ಯಾಯಕ್ಕೆ ಬಂದಾಗ ಅದರಲ್ಲಿ ಒಂದೇ ಖಂಡ ಇದೆ. ಮೊದಲನೇ ಅಧ್ಯಾಯದಲ್ಲಿ 3 ಖಂಡ ಇದೆ, 2ನೇ ಅಧ್ಯಾಯದಲ್ಲಿ ಒಂದೇ ಖಂಡ. ಆ ಖಂಡದಲ್ಲಿ ಸಂಸಾರವನ್ನ ವರ್ಣನೆ ಮಾಡುತ್ತೆ. ಜೀವನಿಗೆ ಸಂಸಾರ ಹೇಗಿದೆ ಅಂತ. ಅವನು 3 ಮನೆಗಳಿಗೆ ಪ್ರವೇಶಿಸ್ತಾನಂತೆ, 3 ಆವಸಥಃ ಅಂತ ಕರೀತಾ ಇದ್ರ. ಮೊದಲು ರೇತೋ ರೂಪದಿಂದ ತಾಯಿಯ ಗರ್ಭವನ್ನು ಪ್ರವೇಶ ಮಾಡುವಂಥದ್ದು ಮೊದಲನೇ ಆವಸಥ. ತದನಂತರ ತಾಯಿ ಗರ್ಭದಿಂದ ಈ ಪ್ರಪಂಚಕ್ಕೆ ಬರೋದು 2ನೇ ಆವಸಥ. ಹಾಗೆ ಈ ಜನ್ಮದಲ್ಲಿ ಕರ್ಮ ಫಲವನ್ನೆಲ್ಲ ಭೋಗಿಸಿಕೊಂಡು ದೇಹ ಬಿಟ್ಟು ಇನ್ನೊಂದು ಶರೀರ ಪ್ರವೇಶ ಮಾಡತಕ್ಕಂಥದ್ದು 3ನೇ ಆವಸಥ ಅಂದ್ರೆ ಮನೆ ಅಂತ ಅರ್ಥ. ಹಿಂದೆಲ್ಲ ಮಹಾರಾಜರು ಚಳಿಗಾಲಕ್ಕೊಂದ್ ಮನೆ, ಮಳೆಗಾಲಕ್ಕೊಂದ್ ಮನೆ, ಬೇಸಿಗೆ ಕಾಲಕ್ಕೊಂದ್ ಮನೆ ಅಂತ ಮಾಡ್ತಿದ್ರಂತೆ. ಹಾಗೆ ಈ ಜೀವನು ಪದೇ ಪದೇ ಮನೆಗಳನ್ನು ಬದಲಾವಣೆ ಮಾಡ್ತಾ ಇರ್ತಾನೆ. ಆದ್ರಿಂದ ಎಷ್ಟೋ ಮನೆಗಳನ್ನ ನಾವು ಹಿಂದೆ ಬದಲಾಯಿಸಿದ್ದೇವೆ, ಈಗಲೂ ಕೂಡ ಬದಲಾಯಿಸ್ಲಿಕ್ಕೆ ಹೊರಟಿದ್ದೇವೆ. 2ನೇ ಮನೆಗೆ ಬಂದು ಬಿದ್ದಿದ್ದೇವೆ, ಇನ್ನು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ 3ನೇ ಮನೆಗೆ ನಾವು ಹೋಗ್ಬೇಕು. ಅದಕ್ಕೆ ಈ ಸಂಸಾರದ ಸ್ವರೂಪವನ್ನು ವರ್ಣನೆ ಮಾಡುವುದರ ಮೂಲಕ ಶ್ರುತಿ ಇದ್ರ ಬಗ್ಗೆ ವೈರಾಗ್ಯವನ್ನ ತಾಳುವುದಕ್ಕೆ ನಮಗೆ ತಿಳಿಸಿಕೊಡುತ್ತೆ. ಇದರಿಂದ ಹೊರಗಡೆ ಬರೋದು ಹೇಗೆ ಅಂತ ಹೇಳುವುದಕ್ಕೆ ಒಂದು ದೃಷ್ಟಾಂತವಾಗಿ ವಾಮದೇವ ಋಷಿಯ ಉದಾಹರಣೆಯನ್ನು ಕೊಡುತ್ತೆ. ಬಹಳ ಅದ್ಭುತವಾದಂತಹ ಮಾತದು. ಋಷಿ ವಾಮದೇವ ಅಂತಕ್ಕಂಥದ್ದು ಇದು ಋಗ್ವೇದದಲ್ಲಿಯೂ ಬರ್ತದೆ, ಅನೇಕ ಕಡೆಗಳಲ್ಲಿ ಈ ಮಂತ್ರ ಬರ್ತದೆ. ಗರ್ಭೇನು ಸನ್ ಏಷಾಂ ವಾಮದೇವ ಅಹಂ ದೇವಾನಾಂ ಜನಿಮಾನಿ ವಿಶ್ವ ಶತಮ್ಮ ಪುರ ಆಯಸೀರ್ ರಕ್ಷನ್ ಅಧಶ್ಯೇನೋ ಜವಸ ನಿರದೀಯಮಿತಿ ಗರ್ಭ ಏವೈತಚ್ಛಯಾನೋ ವಾಮದೇವ. ತಾಯಿಯ ಗರ್ಭದಲ್ಲಿದ್ದಾಗಲೇ ಈ ವಾಮದೇವ ಋಷಿಯು ಸತ್ಯವನ್ನು ಅರಿತುಕೊಂಡು ಬಿಟ್ಟಿದ್ದಂತೆ. ಏನು, ನಾನು ಈ ಶರೀರ ಮನಸ್ಸು ಬುದ್ಧಿಗಳಿಗೆ ಸಂಬಂಧಪಟ್ಟವನಲ್ಲ, ನಾನು ನಿತ್ಯ ಶುದ್ಧನಾದ ಆತ್ಮಸ್ವರೂಪನೇ ಇದ್ದೇನೆ ಎಂಬಂಥದ್ದನ್ನ, ಹಾಗೂ ಈ ಎಲ್ಲವೂ ಆತ್ಮವೇ ಆಗಿದೆ, ನನಗಿಂತ ಹೊರತಾಗಿ ಯಾವುದೂ ಇಲ್ಲ ಎಂತಕ್ಕಂತಹ ಆ ಪರಿಪೂರ್ಣ ಸತ್ಯವನ್ನ ಗರ್ಭದಲ್ಲಿದ್ದಾಗಲೇ ಅವನು ಅರಿತುಕೊಂಡನಂತೆ. ಈ ದೇವತೆಗಳ ಜನ್ಮಗಳೆಲ್ಲ ಅರಿತುಕೊಂಡೆನು, 100 ಕಬ್ಬಿಣದ ಪುರಗಳು ನನ್ನನ್ನು ಅಧೋಲೋಕದಲ್ಲಿ ರಕ್ಷಿಸಿಕೊಂಡಿದ್ದವು, ಅನಂತರ ಗಿಡುಗನ ಅನಂತೆ ವೇಗದಿಂದ ಹೊರಕ್ಕೆ ಬಂದಿರುತ್ತೇನೆ. ಹೀಗೆ ವಾಮದೇವನು ಗರ್ಭದಲ್ಲಿರುವಾಗಲೇ ಸಂಸಾರ ಪಾಶದಿಂದ ತಪ್ಪಿಸಿಕೊಂಡಿದ್ದನ್ನು ಅದು ದೃಷ್ಟಾಂತವಾಗಿ ಕೊಡ್ತದೆ. ಅದರಿಂದ ನಮಗೂ ಕೂಡ ಅವಕಾಶ ಇದೆ ಈ ಆವಸತಗಳಿಂದ ತಪ್ಪಿಸಿಕೊಳ್ಳಿಕ್ಕೆ ಎನ್ನುವುದನ್ನ ಉಪನಿಷತ್ತಿನ 2ನೇ ಅಧ್ಯಾಯ ತಿಳಿಸಿಕೊಡುತ್ತೆ. ಜೀವನಿಗೆ ಸಂಬಂಧಂತ ಬಂಧ ಮತ್ತು ಮೋಕ್ಷ ವಿಚಾರ ಬರುತ್ತೆ. ಇನ್ನು 3ನೇ ಅಧ್ಯಾಯದಲ್ಲಿ, ಅದೇ ಕೊನೆಯ ಅಧ್ಯಾಯ, ಒಂದೇ ಖಂಡ ಇರ್ತಕ್ಕಂಥದ್ದು. ಅದರಲ್ಲಿ ಈ ಆ ಪರಮಾತ್ಮನನ್ನ ವಾಮದೇವ ಋಷಿ ಹೇಗೆ ಕಂಡುಕೊಂಡೋ ನಾವು ಹೇಗೆ ಕಂಡುಕೊಳ್ಳಿಕ್ ಸಾಧ್ಯ ಎನ್ನುವುದನ್ನು ಹೇಳ್ಕೊಡುತ್ತೆ. ನಮಗೆ ಋಷಿಗಳಿಗೆ ಮಾತ್ರ ಸಾಧ್ಯ ಇಲ್ಲ, ನಮಗೂ ಸಾಧ್ಯ ಇದೆ. ಅದು ಹೇಗೆ ಅಂದ್ರೆ ಪ್ರಜ್ಞಾನವನ್ನ ನಾವು ಕಂಡುಕೊಳ್ಬೇಕು. ಪ್ರಜ್ಞಾ ಎನ್ನುವ ಶಬ್ದಕ್ಕೆ ನಮ್ಮ ಒಳಗಡೆಗಿರ್ತಕ್ಕಂತಹ ಅರಿವನ್ನ ನಾವು ಗುರುತಿಸಿಕೊಂಡು ಬಿಟ್ರೆ ಆ ಅರಿವು ಯಾವ ಬಂಧನಕ್ಕೂ ಒಳಪಡದೇ ಇರತ ಸ್ವತಂತ್ರವಾದ ವಸ್ತು ಅಂತ ಗೊತ್ತಾಗತ್ತೆ. ಆ ಅರಿವೇ ಈ ಸೃಷ್ಟಿ ಎಲ್ಲವನ್ನೂ ಮಾಡಿದಂತಹ ಸೃಷ್ಟಿಕರ್ತ ಆದಂತಹ ಪರಮಾತ್ಮ
ಅಂತನೂ ಗೊತ್ತಾಗತ್ತೆ. ಈ ರೀತಿ ಜೀವಸ್ವರೂಪವನ್ನ ವಿಚಾರ ಮಾಡಿ ಜೀವನೋ ಸ್ವರೂಪತಃ ಪರಬ್ರಹ್ಮನೇ ಇದ್ದಾನೆ ಅಂತ ನಿಶ್ಚಯ ಮಾಡುವುದೇ ಸಂಸಾರ ಬಂಧನದಿಂದ ಆತ್ಯಂತಿಕವಾಗಿ ಕಳಚಿಕೊಳ್ಳಿಕ್ಕೆ ಉಪಾಯ ಅಂತ. ಸಂಸಾರದಲ್ಲಿ ತಾಪತ್ರಯಗಳೆಲ್ಲ ಬಂದಾಗ ಕ್ಷಣಿಕವಾದಂತಹ ಉಪಾಯಗಳನ್ನು ಹುಡುಕ್ತೇವೆ, ನಾವು ತಾತ್ಕಾಲಿಕವಾದ ಉಪಾಯಗಳನ್ನು ಹುಡುಕ್ತೇವೆ, ಏನೋ ಸಮಾಧಾನ ಕಂಡುಕೊಳ್ತೇವೆ. ಆದ್ರೆ ಅದು ಶಾಶ್ವತ ಪರಿಹಾರ ಅಲ್ಲ. ಯಾಕೆ? ಇನ್ನೊಂದು ಯಾವುದೋ ಸಮಸ್ಯೆ ದುತ್ತ ಅಂತ ಹುಟ್ಕೊಂಡು ಬಿಡುತ್ತೆ, ಅದಕ್ಕೆ ಪರಿಹಾರ ಹುಡುಕ್ತೇವೆ, ಮತ್ತೊಂದು ಸಮಸ್ಯೆ ಹುಟ್ಟುಕೊಳ್ತದೆ. ಹೀಗೆ ಸಮಸ್ಯೆಗಳು ಹುಟ್ಟುಕೊಳ್ಳುವುದು, ನಾವು ಪರಿಹಾರ ಮಾಡೋದು ನಡೀತಾನೆ ಇರುತ್ತೆ. ಶಾಶ್ವತ ಒಂದು ಔಷಧಿ ಕೊಟ್ಟು ಬಿಡ್ಬೇಕು ಇದಕ್ಕೆ. ಶಾಶ್ವತ ಔಷಧಿ ಯಾವುದಪ್ಪ ಅಂತಂದ್ರೆ ಆತ್ಮನನ್ನ ಅರಿತುಕೊಳ್ಳುವಂಥದ್ದು. ಇಲ್ಲಿ ಬಹಳ ಪ್ರಮುಖವಾದಂತಹ ಒಂದು ಮಹಾವಾಕ್ಯ ಬಂದಿದೆ. ಪ್ರಜ್ಞಾನೇ ಪ್ರತಿಷ್ಠಿತಂ ಪ್ರಜ್ಞಾನೇತ್ರೋ ಲೋಕ ಪ್ರಜ್ಞಾ ಪ್ರತಿಷ್ಠಾ ಪ್ರಜ್ಞಾನಂ ಬ್ರಹ್ಮ ಅಂತ 3ನೇ ಮಂತ್ರದಲ್ಲಿ ಪ್ರಜ್ಞಾನಂ ಬ್ರಹ್ಮ ಎನ್ನುವ ಮಹಾವಾಕ್ಯ ಬಂದಿದೆ. ಇದು ಋಗ್ವೇದದಿಂದ ಆಯ್ದುಕೊಂಡಂತಹ ಒಂದು ಮಹಾವಾಕ್ಯ. ಅಂದ್ರೆ ಆಯ್ದುಕೊಂಡಿದ್ದು ಅಂದ್ರೆ ಋಗ್ವೇದದಲ್ಲಿ ಬಂದಿರೋ ಮಹಾವಾಕ್ಯ. ಮಹಾವಾಕ್ಯ ಎಂಬ ಶಬ್ದಕ್ಕೆ ಅರ್ಥ ಜೀವ ಬ್ರಹ್ಮೈಕ್ಯವನ್ನ ಬೋಧಿಸುವ ವಾಕ್ಯಕ್ಕೆ ಮಹಾವಾಕ್ಯ ಅಂತ ಹೇಳ್ತಾರೆ. ಪ್ರತಿಯೊಂದು ವೇದಕ್ಕೂ ದೃಷ್ಟಾಂತವಾಗಿ ಒಂದೊಂದು ಮಹಾವಾಕ್ಯವನ್ನ ಆಯ್ದುಕೊಂಡಿದ್ದಾರೆ ಪ್ರಾಚೀನರು. ಋಗ್ವೇದದಿಂದ ಪ್ರಜ್ಞಾನಂ ಬ್ರಹ್ಮ, ಯಜುರ್ವೇದದಿಂದ ಅಹಂ ಬ್ರಹ್ಮಾಸ್ಮಿ, ಸಾಮವೇದದಿಂದ ತತ್ವಮಸಿ, ಅಥರ್ವಣ ವೇದದಿಂದ ಅಯಮಾತ್ಮ ಬ್ರಹ್ಮ. ಋಗ್ವೇದದ ಈ ಮಹಾವಾಕ್ಯ ಐತರೇಯ ಉಪನಿಷತ್ತಿನ ಕೊನೆಯ ಅಧ್ಯಾಯದಲ್ಲಿ 3ನೇ ಅಧ್ಯಾಯದಲ್ಲಿ ಬರ್ತದೆ. ಆದ್ರಿಂದ ಜೀವ ಬ್ರಹ್ಮೈಕ್ಯದ ಬೋಧನೆಯನ್ನ ಇದು ಮಾಡ್ತಾ ಇದೇ ಉಪಾಯ ಸಂಸಾರದಿಂದ ಬಿಡುಗಡೆ ಆಗುವುದಕ್ಕೆ ಅಂತ ತಿಳಿಸಿ ಅಧ್ಯಾಯನ ಮುಗಿಸ್ತದೆ. ಇದರ ವಿಸ್ತಾರವಾದಂತಹ ಚರ್ಚೆ ಮುಂದಿನ ತರಗತಿಯಲ್ಲಿ ಉಮಕ್ಕ ಅವರು ಮಾಡ್ಲಿಕ್ಕಿದ್ದಾರೆ. ನಾನಿವತ್ತು ಏನ್ ಮಾಡ್ತೇನೆ ಅಂದ್ರೆ, ಈ ಶಾಂತಿ ಮಂತ್ರ ಅಂತಿದೆ. ಪ್ರತಿಯೊಂದು ಉಪನಿಷತ್ತಿಗೂ ಕೂಡ ಒಂದೊಂದು ಶಾಂತಿ ಮಂತ್ರ ಇರುತ್ತೆ. ಅದನ್ನ ಶಾಂತಿ ಪಾಠ ಅಂತ ಹೇಳ್ತಾರೆ. ಉಪನಿಷತ್ತಿನ ಆರಂಭದಲ್ಲಿಯೂ ಅದನ್ನು ಪಠಿಸಬೇಕು, ಉಪನಿಷತ್ತಿನ ಕೊನೆಯಲ್ಲಿಯೂ ಪಠಿಸ್ತಾರೆ ಇದನ್ನು. ಉಪನಿಷತ್ತಿನ ಆದಿಯಲ್ಲಿ ಪಠಿಸಿದಾಗ ಪೂರ್ವ ಶಾಂತಿ ಅಂತ ಹೇಳ್ತಾರೆ, ಕೊನೆಯಲ್ಲಿ ಪಠಿಸಿದಾಗ ಉತ್ತರ ಶಾಂತಿ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಅಧ್ಯಯನ ಆರಂಭ ಆಗೋದಕ್ಕಿಂತ ಮುಂಚೆ ನಾವು ಶಾಂತಿ ಮಂತ್ರವನ್ನು ಪಠಿಸಬೇಕು, ಅಧ್ಯಯನ ಮುಗಿದ ತಕ್ಷಣ ಮತ್ತೊಮ್ಮೆ ಶಾಂತಿ ಮಂತ್ರವನ್ನು ಪಠಿಸಬೇಕು ಅಂತ ಒಂದು ವ್ಯವಸ್ಥೆ. ಈಗ ಬ್ರಹ್ಮಸೂತ್ರ ಮುಂತಾದವುಗಳನ್ನ ಅಧ್ಯಾಪನ ಮಾಡುವಾಗ ಏನಾಗುತ್ತೆ, 10 ಶಾಂತಿ ಮಂತ್ರಗಳನ್ನ ಪಠಿಸಬೇಕಾಗುತ್ತೆ. ಅದಕ್ಕೆ ದಶಶಾಂತಿ ಅಂತ ಹೇಳ್ತಾರೆ. ಹಾಗೆ ಶಾಂತಿ ಮಂತ್ರ, ಯಾಕಂದ್ರೆ ಬ್ರಹ್ಮಸೂತ್ರದಲ್ಲಿ 10 ಉಪನಿಷತ್ತಿನ ಚರ್ಚೆ ಆಗಿರೋದ್ರಿಂದ ದಶಶಾಂತಿಯನ್ನು ಪಠಿಸುವಂತಹ ಕ್ರಮ, ಅಥವಾ ಮತ್ತು ಅದರೊಟ್ಟಿ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಕೂಡ ಪಠಿಸ್ತಾರೆ. ಅದೊಂದು ಸಂಪ್ರದಾಯ ಬೆಳೆದುಕೊಂಡು ಬಂದಿದೆ. ಇನ್ನು ನಾವು ಉಪನಿಷತ್ತಿನ ಅಧ್ಯಯನ ಮಾಡುವಾಗ ಆ ಉಪನಿಷತ್ತಿಗೆ ಸೇರಿದ ಶಾಂತಿ ಮಂತ್ರ ಪಠಣ ಮಾಡಿದ್ರೆ ಸಾಕು. ಇದು ಋಗ್ವೇದದ ಉಪನಿಷತ್ತಾದ್ರಿಂದ ಇಲ್ಲಿ ವಾಂಗ್ಮೇ ಮನಸ್ಸಿ ಪ್ರತಿಷ್ಠಿತ ಎನ್ನುವುದು ಈ ವೇದಕ್ಕೆ ಸಂಬಂಧಪಟ್ಟಂತ ಶಾಂತಿ ಮಂತ್ರ. ನೀವು ಹಿಂದೆ ಅಧ್ಯಯನ ಮಾಡಿದಂತಹ ಕಠೋಪನಿಷತ್ತಲ್ಲಿ ಸಹನಾವವತು, ಅದೇ ಯಜುರ್ವೇದದಲ್ಲಿ ಐತರೇಯ ಉಪನಿಷತ್ತು ಬರುತ್ತೆ. ಇನ್ನು ಈಶಾವಾಸ್ಯ ಉಪನಿಷತ್ತು, ಬೃಹದಾರಣ್ಯಕ ಮುಂತಾದವುಗಳಲ್ಲಿ ಪೂರ್ಣಮದಃ ಪೂರ್ಣಮಿದಂ ಎನ್ನುವುದು ಶಾಂತಿ ಮಂತ್ರ. ಇನ್ನು ಸಾಮವೇದಕ್ಕೆ ಹೋದ್ರೆ ಆಪ್ಯಾಯಂತು ಮಮಾಂಗಾನಿ ಅಂತ ಒಂದು ಮಂತ್ರ ಬರುತ್ತೆ. ಇನ್ನು ಅಥರ್ವಣ ವೇದದಲ್ಲಿ ಪ್ರಸಿದ್ಧವಾದ ಭದ್ರಂಕರ್ಣೆ ಭೀಷುಣ್ಯಾಮ ದೇವ ಎನ್ನುವುದು ಶಾಂತಿ ಮಂತ್ರ. ಇದರಲ್ಲಿ ವಾಂಗ್ಮೇ ಮನಸ್ಸಿ ಪ್ರತಿಷ್ಠಿತ ಎನ್ನುವಂಥದ್ದು. ಯಾಕೆ ಶಾಂತಿ ಪಾಠವನ್ನು ಮಾಡೋದು ಅಂದ್ರೆ, ತ್ರಿವಿಧ ತಾಪ ನಿವೃತ್ತಿಗಾಗಿ ಅಥವಾ ತ್ರಿವಿಧ ವಿಘ್ನ ನಿವೃತ್ತಿಗಾಗಿ ಶಾಂತಿ ಪಾಠವನ್ನು ಮಾಡಬೇಕು. ನಮಗೆ ಗೊತ್ತಿದೆಯೋ ಗೊತ್ತಿಲ್ವೋ,
ನಮ್ಮ ಪೂರ್ವ ಪಾಪಗಳು ಪ್ರತಿರೋಧದ ರೂಪದಲ್ಲಿ, ನಮ್ಮ ಮುಂದೆ ಪ್ರತಿಬಂಧದ ರೂಪದಲ್ಲಿ ನಮ್ಮ ಮುಂದೆ ಬಂದು ನಿಂತ್ಕೊಳ್ತದೆ. ನಮ್ಮ ಶ್ರವಣ ಮನನಕ್ಕೆ ಅದು ಅಡ್ಡಿ ಆಗಬಹುದು. ಅದಕ್ಕೆ ಅದೊಂದು ಶಿಷ್ಟ ಪರಂಪರೆ, ಶಿಷ್ಟ ಸಂಪ್ರದಾಯ ಅಂತ ಕರೀತಾರೆ. ಯಾವುದೇ ಒಂದು ಅಧ್ಯಯನ ಮಾಡುವಾಗ್ಲಿ, ಕರ್ಮ ಮಾಡುವಾಗ ಭಗವಂತನನ್ನ ಸ್ಮರಿಸಬೇಕು, ಪ್ರಾರ್ಥಿಸಬೇಕು ಅನ್ನುವಂಥದ್ದು ನಮ್ಮ ಭಾರತೀಯ ಸನಾತನ ಸಂಸ್ಕೃತಿ. ಅದು ಅಡಿಗಲ್ಲ ಹಾಕೋದಿರ್ಬಹುದು, ಯಾವುದೇ ಒಂದು ಉದ್ಯೋಗ ಆರಂಭ, ಯಾವುದೇ ಕೆಲಸಕ್ಕೂ ಕೂಡ ಸ್ಮರಣೆ ಮಾಡಬೇಕು. ಮಂತ್ರವನ್ನ ಪಠಣ ಇದೊಂದು ಉದ್ದೇಶ ಶಾಂತಿ ಆಗುತ್ತೆ. ಅವರು ತಮ್ಮ ಸ್ಪೀಕರ್ ಡಿಸ್ಟರ್ಬೆನ್ಸ್ ಕೇಳ್ತಾ ಇದೆ ಆ ಕಡೆ. ನಾನು ಮಾತಾಡ್ದಾಗ್ಲೆಲ್ಲ ಏನೋ ಡಿಸ್ಟರ್ಬೆನ್ಸ್ ಬರುತ್ತೆ. ನಿಮ್ಗೆ ಸ್ವಿಚ್ ಆಫ್ ಮಾಡ್ಲಿಕ್ಕೆ ಬರುತ್ತಾ? ಸ್ವಿಚ್ ಆಫ್ ಮಾಡ್ಲಿಕ್ಕೆ ಬರಲ್ವಾ? ಅದು ಸ್ಪೀಕರ್ ನ ಸ್ವಲ್ಪ ಏನಾದ್ರು ವಾಲ್ಯೂಮ್ ಏನಾದ್ರು ಕಡಿಮೆ ಮಾಡ್ಲಿಕ್ಕೆ ಆಗತ್ತೆ, ನೋಡ್ತೀರಾ? ಇನ್ನೊಂದು, ಈ ಉಪನಿಷತ್ತುಗಳಲ್ಲಿ ಪಠಿತವಾಗಿರುವಂತಹ ಶಾಂತಿ ಮಂತ್ರಗಳೆಲ್ಲ ಜ್ಞಾನ ಯೋಗ್ಯತೆಯನ್ನ ಕುರಿತಾದಂತಹ ಒಂದು ಅಭೂತಪೂರ್ವ ಪ್ರಾರ್ಥನೆ ಅದು. ಋಷಿಗಳ ಅಪೂರ್ವವಾದಂತಹ ಪ್ರಾರ್ಥನೆ ಅದು. ಅದರಲ್ಲಿ ಲೌಕಿಕ ಯಾವ ವಿಷಯ ಭೋಗಗಳ ಕುರಿತಾಗಿ ಬೇಡಿಕೆ ಕಾಣಲ್ಲ. ನನಗೆ ಹಣ ಕೊಡು, ಭೋಗ ಕೊಡು, ಸ್ವರ್ಗ ಕೊಡು, ಯಾವ ಲೌಕಿಕವಾದ ಇಚ್ಛೆಯೂ ಅದರಲ್ಲಿ ಇಲ್ಲ. ಅಲ್ಲಿ ಕೇವಲ ಜ್ಞಾನ ಯೋಗ್ಯತೆಯನ್ನ ನನ್ನಲ್ಲಿ ಕರುಣಿಸು, ನನ್ನ ಇಂದ್ರಿಯಗಳನ್ನ ಸ್ವಸ್ಥವಾಗಿ ಮಾಡು, ನನ್ನ ಮನಸ್ಸು ಪರಮಾತ್ಮನಿಗೆ ಹರಿಯುವ ಹಾಗೆ ಮಾಡು, ನನ್ನ ನಾನು ವಾಸಿಸುವಂತಹ ಪ್ರಪಂಚದಲ್ಲಿ ಪರಮಾತ್ಮ ಜ್ಞಾನಕ್ಕೆ ಅನುಕೂಲಿಯಾದ ವಾತಾವರಣವನ್ನು ನಿರ್ಮಾಣ ಮಾಡು, ಸಹನಾವವತು ಮುಂತಾದ ಅದ್ಭುತವಾಗಿ ಜ್ಞಾನ ಪ್ರಾಪ್ತಿ, ಜ್ಞಾನ ಯೋಗ್ಯತಾ ಪ್ರಾಪ್ತಿ, ಜ್ಞಾನ ಫಲ ಪ್ರಾಪ್ತಿ ಮುಂತಾದವುಗಳೆಲ್ಲ ಕೇಳ್ಕೊಂಡಿರ್ತಕ್ಕಂತಹ ಅಪೂರ್ವವಾದಂತಹ ಪ್ರಾರ್ಥನೆ. ಇದರಲ್ಲಿಯೂ ಕೂಡ ಸ್ವಾಮೇ ಮನಸ್ಸಿ ಪ್ರತಿಷ್ಠಿತ ಎನ್ನುವಂತಹ ಈ ಮಂತ್ರ ಅತ್ಯಂತ ಅದ್ಭುತವಾದಂತಹ ಒಂದು ಚಿಂತನೆಯನ್ನು ಒಳಗೊಂಡಿದೆ. ಋಷಿಗಳು ಇಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. ಮೊದಲನೇ ಮಂತ್ರ ವಾಂಗ್ಮೇ ಮನಸ್ಸಿ ಪ್ರತಿಷ್ಠಿತ ಮನೋ ಮೇ ವಾಚಿ ಪ್ರತಿಷ್ಠಿತ. ಅಂದ್ರೆ ಮೇ ವಾಕ್ ಮನಸ್ಸಿ ಪ್ರತಿಷ್ಠಿತ, ನನ್ನ ಮಾತು ಮನಸ್ಸಿನಲ್ಲಿ ನೆಲೆ ನಿಲ್ಲಲಿ. ಮೇ ಮನಃ ವಾಚಿ ಪ್ರತಿಷ್ಠಿತ, ನನ್ನ ಮನಸ್ಸು ಮಾತಿನಲ್ಲಿ ನೆಲೆ ನಿಲ್ಲಲಿ. ಮನೋ ವಾಂಗ್ ಮೇ ಮನಸ್ಸಿ ಪ್ರತಿಷ್ಠಿತ, ಮೇ ಮನಃ ವಾಚಿ ಪ್ರತಿಷ್ಠಿತ. ವಾಕ್ ಅಂದ್ರೆ ಮಾತು, ಮನಸ್ಸು ಮಾತಿನಲ್ಲಿ ನೆಲೆ ನಿಲ್ಲಲಿ. ಆಮೇಲೆ ವಾಣಿ ಎನ್ನುವುದು ಮನಸ್ಸಲ್ಲಿ ನೆಲೆ ನಿಲ್ಲಲಿ, ಮನಸ್ಸು ವಾಣಿಯಲ್ಲಿ ನೆಲೆ ನಿಲ್ಲಲಿ ಅಂತ ಹೇಳ್ತಾರೆ. ಎರಡು ಕರಣಗಳನ್ನು ಹೇಳಿದ್ದಾರೆ, ವಾಗೀಂದ್ರಿಯ, ಇನ್ನೊಂದು ಮನಸ್ಸು. ಇನ್ನೊಂದು ಕರ್ಣವನ್ನು ನಾವು ತೆಗೆದುಕೊಳ್ಳಬಹುದು, ನಮ್ಮ ಶರೀರ ಅನ್ನುವಂಥದ್ದು. ಈ ಮೂರರಲ್ಲಿಯೂ ಕೂಡ ಆಲೋಚನೆಯಲ್ಲಿ, ಮಾತಿನಲ್ಲಿ ಮತ್ತು ಕ್ರಿಯೆಯಲ್ಲಿ ಒಂದು ಸರಳ ರೇಖೆ ಇರಬೇಕು, ಒಂದು ಹಾರ್ಮನಿ ಇರಬೇಕು, ಸಾಮರಸ್ಯ ಇರಬೇಕು ಎನ್ನುವಂಥದ್ದೇ ಮೂಲ ಆಶಯ. ಅದು ಅಧ್ಯಾತ್ಮದ ಮಾರ್ಗ ಇರಬಹುದು ಅಥವಾ ಲೌಕಿಕ ಮಾರ್ಗ ಇರಬಹುದು. ನಮ್ಮ ಕರಣಗಳು ಪರಸ್ಪರ ಹೊಂದಾಣಿಕೆಯಿಂದಿದ್ರೆ, ಸಾಮರಸ್ಯದಿಂದಿದ್ರೆ ಅದಕ್ಕೆ ಬಲ ಜಾಸ್ತಿ ಅಂತ. ಇಲ್ಲದಿದ್ರೆ ಎತ್ತು ಏರಿಗೆ ಎಳೀತು, ಕೋಣ ನೀರಿಗೆ ಎಳೀತು ಅಂತ ಹೇಳಿದಾಗ, ನೇಗರಿಗೆ 2 ಆಕಳನ್ನು ಕಟ್ಟಿದಾಗ ಒಂದ್ ಕಡೆಗೆ ಒಂದು ಎಳೆದ್ರೆ ಇನ್ನೊಂದ್ ಕಡೆಗೆ ಇನ್ನೊಂದು ಎಳೆದ್ರೆ ಅದು ಎಲ್ಲಿ ಹೋಗ್ತದೆ? ಎಲ್ಲಿಗೂ ಹೋಗಿ ಮುಟ್ಟಲ್ಲ. ಹಾಗೆ ನಮ್ಮ ಇಂದ್ರಿಯ, ಮನಸ್ಸು ಮತ್ತು ದೇಹ, ಅಂಗಾಂಗಗಳು, ಇವುಗಳಲ್ಲಿ ಒಂದು ಹೊಂದಾಣಿಕೆ ಇಲ್ಲ ಅಂದ್ರೆ ನಮ್ಮ ಲೌಕಿಕ ಜೀವನವೂ ಕೂಡ ಯಶಸ್ವಿ ಆಗಲ್ಲ. ಇನ್ನು ಅಧ್ಯಾತ್ಮ ಪಥ ಅನ್ನುವಂಥದ್ದು ಅದಕ್ಕಿಂತಲೂ ಕಠಿಣವಾದದ್ದು.
ಇಲ್ಲಿ ಹೆಚ್ಚಿನ ಈ ಸಾಮರಸ್ಯದ ಹೊಂದಾಣಿಕೆಯ ವ್ಯವಸ್ಥೆ ಬೇಕಾಗ್ತದೆ. ಒಂದು ಸಂಗೀತದ ಕಚೇರಿಯನ್ನು ನಾವು ನೆನಪು ಮಾಡ್ಕೊಂಡ್ರೆ ಈ ಹೊಂದಾಣಿಕೆ ಅನ್ನೋ ಶಬ್ದ ನಮ್ಗೆ ಅರ್ಥ ಆಗ್ತದೆ. ಒಬ್ಬನು ಮೃದಂಗವನ್ನು, ಮತ್ತೊಬ್ಬನು ಘಟವನ್ನು, ಮತ್ತೊಬ್ಬನು ವಯಲಿನ್ ಅನ್ನು, ಇನ್ನೊಬ್ಬನು ವೋಕಲ್ ಅನ್ನು, ಹೀಗೆ ಬೇರೆ ಬೇರೆ ತಾಳ, ಮೃದಂಗ, ತಂಬೂರಿ ಇದೆಲ್ಲ ಹಿಡ್ಕೊಂಡು ಸಂಗೀತದ ಕಚೇರಿ ನಡೀತಾ ಇದ್ರೆ ಒಬ್ಬನೊಂದು ಶ್ರುತಿಯಲ್ಲಿ ಇನ್ನೊಬ್ಬನು ಇನ್ನೊಂದು ಶ್ರುತಿಯಲ್ಲಿ ನುಡಿಸಿದ್ರೆ ಏನಾಗ್ತದೆ? ಈ ಸುಂದರವಾದ ಹಾಡೆ ಹಾಳಾಗೋಗ್ತದೆ. ಈ ಉಪಕರಣಗಳು ಅಂತ ಏನು ಕೊಟ್ಟಿದ್ದಾನೆ ಭಗವಂತ, ಅದಕ್ಕೆ ಒಂದಕ್ಕೊಂದು ಹೊಂದಾಣಿಕೆ ಇರಬೇಕು ಎನ್ನುವುದು ಇಲ್ಲಿ ಒಂದು ಪ್ರಾರ್ಥನೆ, ಅದ್ಭುತವಾದ ಪ್ರಾರ್ಥನೆ. ಯಾರು ಅದನ್ನು ಕೇಳ್ಕೊಳ್ಳೋದೇ ಇಲ್ಲ ದೇವ್ರ ಮುಂದೆ ಹೋಗಿ. ದೇವ್ರೇ, ನಾನು ಮನಸ್ಸಲ್ಲಿ ಯೋಚಿಸಿದಂತೆ ನುಡಿಯುವಂತಾಗಲಿ, ನುಡಿದಂತೆ ನಡೆಯುವಂತಾಗಲಿ, ನಡೆದದ್ದನ್ನೇ ಯೋಚಿಸುವಂತಾಗಲಿ, ನುಡಿಯುವಂತಾಗಲಿ, ಹೀಗೆ ಒಂದಕ್ಕೊಂದು ಪರಸ್ಪರ ಸಾಮರಸ್ಯ ಇರಲಿ, ಏಕಸೂತ್ರತೆ ಇರಲಿ ಎಂಬಂತಹ ಒಂದು ಪ್ರಾರ್ಥನೆ. ಎಷ್ಟು ವ್ಯಕ್ತಿಯಲ್ಲಿ ಸಾಮರಸ್ಯತೆ ಇದ್ದಾಗ ಅವನು ಗಟ್ಟಿ ಆಗ್ತಾನೆ, ಅವನಲ್ಲಿ ಒಂದು ಬಲ ಬರುತ್ತೆ. ಯಾರಲ್ಲಿ ರುಜುತ್ವ ಅನ್ನೋದು ಇರೋದಿಲ್ವೋ, ನೇರವಾದಂತಹ ನಡೆ, ನುಡಿ, ವ್ಯವಹಾರ ಅನ್ನೋದು ಇರೋದಿಲ್ವೋ, ಅವನಲ್ಲಿ ಆತ್ಮಬಲದ ಕೊರತೆ ಇರ್ತದೆ, ಆತ್ಮವಿಶ್ವಾಸದ ಕೊರತೆ ಉಂಟಾಗ್ತದೆ, ಭಯ ಉಂಟಾಗ್ತದೆ. ಆದ್ದರಿಂದ ನಾವು ಏನು ಯೋಚಿಸ್ತೇವೋ ಅದನ್ನೇ ನುಡಿಬೇಕು, ಏನು ನುಡಿತೇವೋ ಹಾಗೆ ನಡಿಬೇಕು. ಇಲ್ಲಿ ನಡೆಯ ಬಗ್ಗೆ ಅವರೇನು ಹೇಳ್ತಿಲ್ಲ, ಯಾಕಂದ್ರೆ ಅದು ನಾವು ಅರ್ಥ ಮಾಡಿಕೊಳ್ಬೇಕಾದ ಸಂಗತಿ. ಎರಡನ್ನೇ ತೆಗೆದುಕೊಂಡಿದ್ದಾರೆ, ಒಂದು ಮನಸ್ಸು, ಇನ್ನೊಂದು ವಾಣಿ, ಮಾತು. ಮನಸ್ಸು ಮಾತು ಎರಡು ಪರಸ್ಪರ ಹೊಂದಾಣಿಕೆಯಿಂದಿರಲಿ. ನಾನು ಆಡುವಂತಹ ನುಡಿ ನನ್ನ ಮನಸ್ಸಲ್ಲಿ ಖಚಿತವಾಗಿರುವಂತದ್ದಾಗಿರಲಿ, ಮತ್ತೆ ನಾನು ಏನು ನುಡಿತೇನೋ ಹಾಗೆ ಯೋಚಿಸುವಂತಾಗಲಿ, ಅದೆರಡರ ಮಧ್ಯೆ ಸಾಮರಸ್ಯ ಇರಲಿ ಅನ್ನೋದು ಒಂದನೇ ಪ್ರಾರ್ಥನೆ. ಇನ್ನು ಎರಡನೆಯದು ಆವಿಹಿ ಮೇ ಆವಿಹಿ ಏದಿ ಅಂತ. ಆವಿಹಿ ಅಂದ್ರೆ ಪರಮಾತ್ಮ ಅಂತ, ಪ್ರಕಾಶ, ಸ್ವಪ್ರಕಾಶಕವಾದ ಪರಮಾತ್ಮ ಅಥವಾ ಪರಬ್ರಹ್ಮ ಅಂತ. ಮೇ ಅಂದ್ರೆ ನನಗೆ, ಆವಿಹಿ ಏತಿ ಅಂದ್ರೆ ಪ್ರತ್ಯಕ್ಷನಾಗಲಿ. ಸ್ವಪ್ರಕಾಶಕನಾದ ಆ ಪರಮಾತ್ಮನು ನನಗೆ ಪ್ರತ್ಯಕ್ಷನಾಗಲಿ ಅಂತ. ಆವಿರಾವಿರ್ಮ ಏಚಿ ಅಂತ ಮಂತ್ರದಲ್ಲಿ ಬರುತ್ತೆ. ಅದನ್ನು ನಾವು ಅನ್ವಯ ಮಾಡಿಕೊಂಡಾಗ ಆವಿಹಿ ಮೇ ಆವಿಹಿ ಏಚಿ ಅಂತ ಆಗುತ್ತೆ. ಆವಿಹಿ ಅನ್ನೋ ಶಬ್ದಕ್ಕೆ ಪ್ರಕಾಶ ಸ್ವರೂಪ ಅಂತ ಅರ್ಥ. ಪ್ರತ್ಯಕ್ಷನಾಗಲಿ ಅಂದ್ರೆ ನನ್ನ ಅನುಭವಕ್ಕೆ ಬರಲಿ ಅಂತ. ದೇಶಕ್ಕೆ ಉಪನಿಷತ್ತಿನ ಅಧ್ಯಯನವನ್ನ ನಾವು ಮಾಡ್ತಾ ಇರೋದು. ಪರಮಾತ್ಮನ ನಮಗೆ ಸಾಕ್ಷಾತ್ಕಾರವಾಗಬೇಕು. ಇಲ್ಲಿ ಸಾಕ್ಷಾತ್ಕಾರ ಅಂದ್ರೆ ಕಣ್ಣು ಮುಂದೆ ಬಂದು ನಿಂತುಕೊಳ್ಬೇಕು ಅಂತ ಅರ್ಥ ಅಲ್ಲ. ಆ ಕಣ್ಣು ಮುಂದೆ ಬಂದು ನಿಂತುಕೊಳ್ಳುವುದು ಒಂದು ಇದೆ ಸಾಕ್ಷಾತ್ಕಾರ ಅಂತ. ಅದನ್ನ ಸಗುಣ ಬ್ರಹ್ಮ ಸಾಕ್ಷಾತ್ಕಾರ ಅಂತ ಹೇಳ್ತಾರೆ. ಉಪಾಸನೆಯನ್ನು ಮಾಡ್ತಾ ಮಾಡ್ತಾ ಇಷ್ಟ ದೇವತೆಯು ನಮ್ಮ ಕಣ್ಮುಂದೆ ಬಂದು ನಿಂತುಕೊಳ್ಬಹುದು, ಅಥವಾ ಮನಸ್ಸಿನ ಮುಂದೆ ಬಂದು ಕಾಣಿಸಿಕೊಳ್ಬಹುದು. ದೃಗ್ಗೋಚರನೂ ಆಗ್ಬಹುದು, ಮನಸ್ಸಿಗೂ ಗೋಚರ ಆಗ್ಬಹುದು. ಆದ್ರೆ ಇಲ್ಲಿ ಚರ್ಚೆ ಮಾಡ್ತಾ ಇರುವ ವಿಷಯ ನಿರ್ಗುಣ ಬ್ರಹ್ಮದ ವಿಷಯ. ನಿರ್ಗುಣ ಬ್ರಹ್ಮ ಅನ್ನುವಂಥದ್ದು ಅದು ಈಗಾಗಲೇ ನಮ್ಮ ಅನುಭವ ಸ್ವರೂಪವಾಗಿ ಇದ್ದುಕೊಂಡಿದೆ. ಅದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಸರಿಯಾಗಿ ಅರ್ಥ ಮಾಡಿಕೊಳ್ಳೋದೇ ಇಲ್ಲಿ ಪ್ರತ್ಯಕ್ಷೀಕರಣ ಎನ್ನುವ ಶಬ್ದಕ್ಕೆ ಅರ್ಥ. ಅದರಿಂದ ಆತ್ಮಸ್ವರೂಪವು ನನಗೆ ಸ್ಪಷ್ಟವಾಗಿ ಗೋಚರವಾಗಲಿ, ಅರ್ಥವಾಗಲಿ ಎನ್ನುವಂಥದ್ದು ಎರಡನೆಯ ಪ್ರಾರ್ಥನೆ. ಮೂರನೇದಾಗಿ ಮಂತ್ರ ಹೇಳುತ್ತೆ, ವೇದಸ್ಯಮ ಆಣೀಸ್ಥಃ ಅಂತ ಮೂರನೇ ಪ್ರಾರ್ಥನೆ. ಮೇ ವೇದಸ್ಯ ಆಣೀಸ್ಥಃ. ಆಣೀಸ್ಥಃ ಅಂತ ಹೇಳಿದ್ರೆ ಸಮರ್ಥವಾಗಲಿ ಅಂತ ಅರ್ಥ. ನನಗೆ ವೇದಾರ್ಥವು ವೇದಾರ್ಥ ಮಾಡುವ ಸಾಮರ್ಥ್ಯ ಬರಲಿ ಅಂತ ಅರ್ಥ.
ಇದನ್ನ ಯಾರಿಗೆ ಕೇಳ್ಕೊಳ್ತಾ ಇರೋದು? ವಾಂಗ್ ಮತ್ತು ಮನಸ್ಸು ಆರಂಭದಲ್ಲಿ ಸಾಮರಸ್ಯವನ್ನ ಹೊಂದಲಿ ಅಂತ ನಾವೇನು ಕೇಳ್ಕೊಂಡಿದ್ದೇವಲ್ಲ, ಅದೇ ವಾಣಿ ಮತ್ತು ಮನಸ್ಸಿಗೆ ಒಬ್ಬ ಋಷಿ ಅಥವಾ ಸಾಧಕನ ಹೇಳ್ಕೊಳ್ತಾ ಇದ್ದಾನೆ, ನೀವು ನನಗೆ ವೇದಾರ್ಥವನ್ನು ಮಾಡಲು ಸಮರ್ಥರಾಗ್ರಿ ಅಂತ. ಅಂದ್ರೆ ವೇದದ ಅರ್ಥ ಚಿಂತನೆಯನ್ನು ಮಾಡೋದಿಕ್ಕೆ ವಾಣಿ ಮತ್ತು ಮನಸ್ಸಿನ ಪಾತ್ರ ಬಹಳ ದೊಡ್ಡದಿದೆ. ಮನಸ್ಸೇನಾದ್ರೂ ಶಾಂತವಾಗಲಿಲ್ಲ ಅಂತ ಪಕ್ಷದಲ್ಲಿ ಅಧ್ಯಾತ್ಮ ವಿಚಾರವೇ ಒಳಗಡೆ ಪ್ರವೇಶ ಆಗಲ್ಲ. ಎಷ್ಟೋ ಸಲ ನಾವು ನೋಡ್ತೇವೆ, ಶ್ರವಣ ಮಾಡುವ ಹೊತ್ತಿಗೆ ಮನಸ್ಸು ಎಲ್ಲೆಲ್ಲೋ ಸುಳಿದಾಡ್ಕೊಂಡು ಬರ್ತದೆ. ಅಂತಹ ಮನಸ್ಸಿಗೆ ವೇದಾರ್ಥದ ಜ್ಞಾನ, ಉಪನಿಷತ್ತಿನ ಜ್ಞಾನ ಹತ್ತೋದಿಲ್ಲ. ಅದಕ್ಕೆ ಕಠೋಪನಿಷತ್ತಲ್ಲಿ ಬಹಳ ಸುಂದರವಾದ ಮಂತ್ರ ಇದೆ. ನಾವಿರತೋ ದುಶ್ಚರಿತಾತ್ ನಾಶಾಂತೋ ನಾ ಸಮಾಹಿತ ನಾಶಾಂತ ಮಾನಸೋ ವಾಪಿ ಪ್ರಜ್ಞಾನೇನೈನವಾಪ್ನುಯಾತ್ ಅಂತ ಹೇಳ್ತಾರೆ. ಯಾರು ದುರಾಚಾರಿಯಾಗಿದ್ದಾನೋ, ಯಾರ ಇಂದ್ರಿಯಗಳು ಹಿಡಿತದಲ್ಲಿಲ್ಲವೋ, ಯಾರ ಮನಸ್ಸು ಪ್ರಶಾಂತವಾಗಿಲ್ಲವೋ, ಯಾರ ಬುದ್ಧಿಯು ಏಕಾಗ್ರವಾಗಿಲ್ಲವೋ, ಅವರು ಕೇವಲ ಬುದ್ಧಿಯಿಂದ ಗ್ರಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆದ್ರಿಂದ ಪ್ರಸನ್ನತೆ, ಮನಸ್ಸಿನ ಪ್ರಶಾಂತತೆ ಎನ್ನುವುದು ಒಂದು ದೊಡ್ಡ ವರ. ಲೌಕಿಕ ಜೀವನಕ್ಕೂ ಬಹಳ ಉಪಯುಕ್ತ, ಅಧ್ಯಾತ್ಮ ಜೀವನಕ್ಕೂ ಅವಶ್ಯಕ ಅದು. ಅಷ್ಟೇ ಅಲ್ಲ, ನಮ್ಮ ವಾಣಿಯ ವಿಷಯದಲ್ಲಿಯೂ ಕೂಡ ಅವರು ಕೇಳ್ಕೊಳ್ತಾ ಇದ್ದಾರೆ, ಸಮರ್ಥರಾಗ್ರಿ ನೀವು ಅಂತ. ವಾಣಿ ಅಂದ್ರೆ ಶ್ರವಣ ಮಾಡಿದ್ದನ್ನ ಚರ್ಚೆ ಮಾಡೋದಕ್ಕೆ ವಾಣಿ ಬೇಕು, ಇನ್ನೊಬ್ಬರ ಹತ್ರ ಹಂಚಿಕೊಳ್ಳಿಕ್ಕೆ ಅದರ ಅವಶ್ಯಕತೆ ಇದೆ, ಗುರುಗಳ ಹತ್ರ ಪ್ರಶ್ನೆ ಕೇಳೋದಕ್ಕೆ ಅವಶ್ಯಕತೆ ಇದೆ. ಅದರಿಂದ ವಾಣಿಯ ಪಾತ್ರ ಶಿಷ್ಯನಿಗೆ ಬಹಳ ದೊಡ್ಡದಿದೆ. ಗುರುಗಳಿಗಂತೂ ವಾಣಿಯಿಂದಲೇ ಅದು ವಿಚಾರವನ್ನ ತಿಳಿಸಬೇಕಾದ್ರಿಂದ ಈ ಪ್ರಾರ್ಥನೆ ಶಿಷ್ಯನದಾಗಿದೆ. ಗುರು ಕೃತಕೃತ್ಯನಾದ್ರಿಂದ ಅದರ ಅವಶ್ಯಕತೆ ಇಲ್ಲ. ಶಿಷ್ಯನಿಗೆ ವಾಣಿ ಅವಶ್ಯಕತೆ ಯಾಕಿದೆ ಅಂತ ಹೇಳಿದ್ರೆ, ಅರಿತಿದ್ದನ್ನ ಪರಸ್ಪರ ಚರ್ಚೆ ಮಾಡುವುದ್ರ ಮೂಲಕವೇ ಅದನ್ನ ದೃಢ ಮಾಡಿಕೊಳ್ಬೇಕಾಗ್ತದೆ. ತಚ್ಚಿಂತನಂ ತತ್ಕಥನಂ ಅನ್ಯೋನ್ಯಂ ತತ್ ಪ್ರಬೋಧನಂ ಎಂಬುದಾಗಿ ಹೇಳ್ತಾರೆ. ಆ ಕಾರಣದಿಂದ ವಾಣಿಯಲ್ಲಿ ಏನಾದ್ರೂ ದೋಷ ಆದ್ರೆ ಅಧ್ಯಾತ್ಮ ಸಾಧನೆ ಸಾಗೋದಿಲ್ಲ. ಅದನ್ನ ಇನ್ನೊಂದು ಶಾಂತಿವಂತದ ಭದ್ರಂ ಕರ್ಣಿ ವಿಷ್ಣುಯಾಮ ದೇವ ಭದ್ರಂ ಪಶ್ಯೇಮ, ಬೇರೆ ಬೇರೆ ಇಂದ್ರಿಯಗಳನ್ನು ತೆಗೆದುಕೊಂಡಿದ್ದಾನೆ. ಇಲ್ಲಿ ವಾಣಿಯನ್ನು ಪ್ರಮುಖವಾಗಿ ಹೇಳ್ತಾ ಇದ್ದಾರೆ. ಅವೆರಡು ನನಗೆ ವೇದಾರ್ಥವನ್ನ ಮಾಡುವುದಕ್ಕೆ ಸಕ್ಷಮವಾಗಲಿ, ಸಮರ್ಥವಾಗಲಿ ಅಂತ ಆಣೀಸ್ಥಃ ಅಂತ ಕೇಳ್ತಿದ್ದಾರೆ. ಇನ್ನು ಮುಂದಿನ ಪ್ರಾರ್ಥನೆ ಏನಪ್ಪಾ ಅಂದ್ರೆ, ಮೇ ಶ್ರುತಂ ಮಾ ಪ್ರಹಾಸೀಹಿ. ಮಂತ್ರದಲ್ಲಿ ಹೇಗಿದೆ ಅಂದ್ರೆ, ಶ್ರುತಂ ಮೇ ಮಾ ಪ್ರಹಾಸೀಹಿ ಅಂತ. ನಾನು ಕಲಿತಂತಹ ಜ್ಞಾನವು ಮಾ ಪ್ರಹಾಸೀಹಿ, ನನ್ನನ್ನು ಬಿಡದೇ ಇರ್ಲಿ, ಯಾವಾಗಲೂ ನನ್ನ ಜೊತೆಯಲ್ಲಿ ಇರ್ಲಿ ಅಂತ. ಇದು ಕೂಡ ಬಹಳ ಮುಖ್ಯವಾದ ಪ್ರಾರ್ಥನೆ. ಶ್ರುತಂ ಮೇ ಗೋಪಾಯ. ಇನ್ನೊಂದು ವೇದ ಮಂತ್ರದಲ್ಲಿ ನಾವು ಕೇಳಿದ್ದು ಕಾಪಾಡ್ಲಿ ಅಂತ ಬರುತ್ತೆ. ಹೌದು, ನಾವು ಕಲಿತಂತಹ ಜ್ಞಾನ, ವೇದಾಂತ ಜ್ಞಾನ ನಮ್ಮ ಜೊತೆಗೆ ಇರ್ಬೇಕು. ಎಷ್ಟೋ ಸಲ ಏನಾಗುತ್ತೆ, ವೇದಾಂತ ಕ್ಲಾಸ್ ಅಲ್ಲೇ ಬಿಟ್ಟು ಬಂದ್ಬಿಡ್ತೇವೆ ನಾವು ಜ್ಞಾನವನ್ನು. ಪಾಠ ಕೇಳಿಸಿಕೊಳ್ಳುವಾಗ ತುಂಬಾ ಅದ್ಭುತವಾದ ವಿಚಾರ ಅಂತ ಅನಿಸ್ತದೆ, ಅನುಸರಿಸಬೇಕು ಅಂತ ಅನಿಸ್ತದೆ. ಅಲ್ಲಿಂದ ಹೊರಗಡೆ ಬಂದ ಮೇಲೆ ನಾವು ಅದನ್ನ ಮರೆತು ಬಿಡ್ತೇವೆ. ಅವಾಗ ಜ್ಞಾನದ ಪ್ರಯೋಜನ ಆಗಲ್ಲ. ನಮಗೆ ಬುದ್ಧಿಯಲ್ಲಿ ಜ್ಞಾನ ಅನ್ನೋದು ಯಾವಾಗ್ಲೂ ಜಾಗೃತವಾಗಿರ್ಬೇಕದು. ಏನು ಅಧ್ಯಾತ್ಮ ವಿಚಾರಗಳನ್ನ ನಾವು ಕಲ್ತಿದ್ದೇವೋ ಅದು ಸದಾ ಸ್ಮರಣೆಯಲ್ಲಿ ಇರ್ಬೇಕು. ಅದರಲ್ಲಿಯೂ ವಿಶೇಷವಾಗಿ ಜೀವನದಲ್ಲಿ ಅಡ್ವರ್ಸ್ ಕಂಡೀಷನ್ಸ್ ಅಂತ ಬರುತ್ತೆ. ಪ್ರತಿಕೂಲ ಪರಿಸ್ಥಿತಿಗಳು ನಮ್ಮ ಜೀವನದಲ್ಲಿ ಒದಗಿದಾಗ ಜ್ಞಾನ ನಮ್ಮ ಸಹಾಯಕ್ಕೆ ಬರಬೇಕು. ಹಾಗಿಲ್ದಿದ್ರೆ ಜ್ಞಾನ ಸಂಪಾದಿಸಿ ಏನು ಪ್ರಯೋಜನ? ಈಗ ದುಡ್ಡು ತುಂಬಾ ಇದೆ ನನ್ನ ಹತ್ರ, ಆದ್ರೆ ಅದು ಇನ್ಯಾರ್ದೋ ಕೈಯಲ್ಲಿದೆ. ಆ ದುಡ್ಡು ಇದ್ರೇನು ಇಲ್ಲದೆ ಇದ್ರೇನು ಪ್ರಯೋಜನಕ್ಕೆ ಬರಲ್ಲ. ಹಾಗೆ ಪುಸ್ತಕಸ್ಥ ತು ಯಾ ವಿದ್ಯಾ ಪರಹಸ್ತಂ ಗತಂ ಧನಂ ಕಾರ್ಯಕಾಲೇ ನಥಾ ವಿದ್ಯಾ ನ ತದ್ಧನಂ ಸುಭಾಷಿತ ಇದೆ. ಕಾರ್ಯಕಾಲೇ ಸಮುತ್ಪನ್ನೆ ನಸಾ ವಿದ್ಯಾ ನ ತದ್ಧನಂ. ಪುಸ್ತಕದಲ್ಲಿರೋ ವಿದ್ಯೆ ಇನ್ನೊಬ್ರ ಕೈಲಿರೋ ದುಡ್ಡು ಕಷ್ಟ ಕಾಲಕ್ಕೆ ಬಂದಾಗ ಏನು ಪ್ರಯೋಜನಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಹಾಗೆ ನಮ್ಮ ಬುದ್ಧಿಯಲ್ಲಿ ಯಾವಾಗ್ಲೂ ಉಪಸ್ಥಿತವಾಗಿರ್ಬೇಕು ಜ್ಞಾನ.
ಅದಕ್ಕೆ ನಿರಂತರ ಶ್ರವಣ, ಬೇರೆ ಉಪಾಯ ಇಲ್ಲ. ನಾವು ಸ್ವತಂತ್ರವಾಗಿ ಕುಳಿತುಕೊಂಡು ಸ್ವಾಧ್ಯಾಯ ಮಾಡುವುದು ಒಂದು ಇದು ವಿಧಾನ. ಅದರೊಟ್ಟಿಗೆ ಈ ರೀತಿ ಸತ್ಸಂಗಗಳಲ್ಲಿ ಭಾಗವಹಿಸಿದಾಗ ಸಹಜವಾಗಿ ಎಲ್ಲ ಸ್ಮರಣೆ ಆಗತ್ತೆ, ಉಪಸ್ಥಿತಿ ಬರುತ್ತೆ. ಲೌಕಿಕ ಜ್ಞಾನವೂ ಕೂಡ ತಾನೇ ಅದು ಪದೇ ಪದೇ ನಾವು ಅಭ್ಯಾಸ ಮಾಡಿ ನಮ್ಮ ಮನಸ್ಸಿನ ಆಳದೊಳಗಡೆ ಕುಳಿತುಕೊಂಡಿರೋದು. ಹಾಗೆ ವೇದಾಂತ ಶ್ರವಣವನ್ನು ಮತ್ತೆ ಮತ್ತೆ ಮಾಡಬೇಕು, ಅವಾಗ ಜ್ಞಾನ ಉಪಸ್ಥಿತಿಯಲ್ಲಿ ಇರುತ್ತೆ ಅಂತ. ಇದು ನಮ್ಮ ಪ್ರಯತ್ನ ಆಯ್ತು. ದೇವರು ಕೂಡ ಅದಕ್ಕೆ ಅನುಕೂಲ ಮಾಡಿಕೊಡ್ಲಿ ಅಂತ ಋಷಿಗಳು ಪರಮಾತ್ಮನಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ನಾನು ಕಲಿತಂತಹ ಜ್ಞಾನ ಅಥವಾ ವಿದ್ಯೆ ನನ್ನನ್ನು ಬಿಡದಿರ್ಲಿ, ಅದು ನನ್ನ ಜೊತೆಗಿರ್ಲಿ ಅಂತ. ಇದಿಷ್ಟು ಪ್ರಾರ್ಥನೆ ಆಯ್ತಲ್ಲ. 4 ಪ್ರಾರ್ಥನೆ, 3 ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ. ಮನಸ್ಸು ಮತ್ತು ಮಾತಿನ ಮಧ್ಯೆ ಸಾಮರಸ್ಯ ಇರಲಿ, ಪರಮಾತ್ಮನು ನನಗೆ ಪ್ರತ್ಯಕ್ಷನಾಗಲಿ, ವಾಣಿ ಮತ್ತು ಮನಸ್ಸು ನನಗೆ ವೇದಾರ್ಥವನ್ನು ಮಾಡಲು ಸಮರ್ಥವಾಗಲಿ, ಮತ್ತೆ ನಾನು ಕಲಿತ ವಿದ್ಯೆ ನನ್ನ ಜೊತೆಗೆ ಸದಾ ಇರ್ಲಿ ಅಂತ 4 ಪ್ರಾರ್ಥನೆ ಆಯ್ತು. ಇನ್ನು 5ನೇದಾಗಿ ಒಂದು ಪ್ರತಿಜ್ಞೆ, 3 ಪ್ರತಿಜ್ಞೆಯನ್ನ ವಿದ್ಯಾರ್ಥಿ ಅದನ್ನು ಮಾಡಬೇಕು ಅಂತ ಋಷಿಗಳನ್ನು ತೋರಿಸ್ಕೊಟ್ಟಿದ್ದಾರೆ. ಇನ್ನು ಅನೇನ ಅಧೀತೇನ ಅಹೋರಾತ್ರಾನ್ ಸಂದಧಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ಅಂತ 3 ಪ್ರತಿಜ್ಞೆ. ಒಬ್ಬ ವೇದಾಂತ ವಿದ್ಯಾರ್ಥಿ ಹೇಳ್ಕೊಳ್ಬೇಕು ಏನಂತ, ಅನೇನ ಅಧೀತೇನ ಅಹೋರಾತ್ರಾನ್ ಸಂದಧಾಮಿ. ನಾನೊಂದು ಈ ಅಧ್ಯಯನ ಅಂತ ಏನು ಮಾಡ್ತಿದ್ದೇನೆ, ಅನೇನ ಅಧೀತೇನ, ಈ ಅಧ್ಯಯನದಿಂದ ಅಹೋರಾತ್ರಿಗಳನ್ನ ನಾನು ಜೋಡಿಸ್ತೇನೆ ಅಂತ, ಸಂಯೋಗ ಮಾಡ್ತೇನೆ. ಸಂದಧಾಮಿ ಅಂದ್ರೆ ಜೋಡಿಸೋದು. ಹಗಲು ರಾತ್ರಿಗಳನ್ನ ನಾನು ಜೋಡಿಸ್ತೇನೆ ಅಧ್ಯಯನದಿಂದ ಅಂತ. ಎಷ್ಟು ಅದ್ಭುತವಾದ ಮಾತು ನೋಡಿ. ಹಗಲು ರಾತ್ರಿಗಳ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ಲ, ಒಂದು ಹಗಲು ಇನ್ನೊಂದು ರಾತ್ರಿ. ಆದ್ರಿಂದ ಈ 2ರ ಮಧ್ಯೆ ಒಂದು ಸಂಯೋಗ ಹೇಗಪ್ಪ ಅಂದ್ರೆ ನನ್ನ ಸ್ವಾಧ್ಯಾಯ ಅಂತ. ಅಂದ್ರೆ ಬೆಳಿಗ್ಗಿನಿಂದ ಸಂಜೆಯ ತನಕ ಸ್ವಾಧ್ಯಾಯದಲ್ಲೇ ನಾನು ತೊಡಗಿರುತ್ತೇನೆ, ಅಧ್ಯಯನದಲ್ಲಿ ನಾನು ತೊಡಗಿರುತ್ತೇನೆ ಅಂತ ಪ್ರತಿಜ್ಞೆ. ಆಸುಪ್ತೇರ್ ಆಮೃತೇ ಕಾಲಂ ನಯೇದ್ ವೇದಾಂತ ಚಿಂತೆಯ ಅಂತ ಹೇಳ್ತಾರೆ. ರಾತ್ರಿಯಿಂದ ಬೆಳಗಾಗುವ ತನಕ ಆಸುಪ್ತೇ ಅಂದ್ರೆ ಬೆಳಿಗ್ಗಿನಿಂದ ಸಂಜೆಯ ತನಕ, ಆಮೃತೇ ಸಾಯುವ ತನಕ, ನಯೇತ್ ವೇದಾಂತ ಚಿಂತೆಯ ವೇದಾಂತ ಚಿಂತನೆಯಲ್ಲಿಯೇ ಜೀವನವನ್ನು ಕಳೀಬೇಕು ಎನ್ನುವುದು ಆರ್ಷೋಕ್ತಿ. ಹಾಗೆ ಇಲ್ಲಿ ಪ್ರತಿಜ್ಞೆ ಮಾಡ್ತೇನೆ ಶಿಷ್ಯ, ನಾನು ಬೆಳಗ್ಗಿನ ಸಂಜೆ ತನಕ ಈ ಅಧ್ಯಯನದ ಒಂದು ವಾತಾವರಣದಲ್ಲಿ ಇರ್ತೇನೆ. ಅಧ್ಯಯನ ಅಂದ್ರೆ ಬರೀ ಪುಸ್ತಕ ಹಿಡ್ಕೊಂಡು ಕೂತ್ಕೊಳ್ಬೇಕು ಅಂತಲ್ಲ, ಆ ಚಿಂತನೆಯಲ್ಲಿ ತೊಡಗಿರೋದು, ಪರಸ್ಪರ ಚರ್ಚೆಯೋ ಸ್ವಾಧ್ಯಾಯವೋ ಈ ಪ್ರಕಾರವಾಗಿಯೇ ಹಗಲು ರಾತ್ರಿಗಳನ್ನು ಒಂದು ಮಾಡಿಬಿಡ್ತೇನೆ ಅಂತ ಹೇಳ್ತಾನೆ. ಹಾಗೆ ಮುಂದಿನ ಪ್ರತಿಜ್ಞೆ, ಸತ್ಯಂ ವದಿಷ್ಯಾಮಿ ಋತಂ ವದಿಷ್ಯಾಮಿ. ನನ್ನ ಜೀವನದಲ್ಲಿ ಸತ್ಯವನ್ನ ಋತವನ್ನ ಧಾರಣೆ ಮಾಡ್ತೇನೆ ಅಂತ ಪ್ರತಿಜ್ಞೆ. ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ಅಂತ ಮಂತ್ರದಲ್ಲಿ ಬರೋದು. ಋತಂ ಅಂತ ಹೇಳಿದ್ರೆ ಯಥಾಶಾಸ್ತ್ರಂ ಯಥಾ ಕರ್ತವ್ಯಂ ಬುದ್ಧೌ ಸುಪರಿನಿಶ್ಚಿತಂ ಅರ್ಥಂ. ಶಂಕರರು ಬೇರೆ ಕಡೆ ಭಾಷ್ಯದಲ್ಲಿ ಬರೀತಾರೆ, ಶಾಸ್ತ್ರದಲ್ಲಿ ಹೇಳಿದ ಹಾಗೆ ಹೀಗೆ ಮಾಡತಕ್ಕದ್ದು ಅಂತ ಬುದ್ಧಿಯಲ್ಲಿ ನಿಶ್ಚಯ ಮಾಡೋದಕ್ಕೆ ಋತ ಅಂತ ಕರೀತಾರೆ. ಈಗ ಅಧ್ಯಾತ್ಮ ವಿಚಾರಗಳಪ್ಪ, ನಾವು ಶ್ರವಣ ಹೀಗೆ ಮಾಡಬೇಕು, ಮನನ ಹೀಗೆ ಮಾಡಬೇಕು ಎಂಬುದಾಗಿ ಶಾಸ್ತ್ರದಲ್ಲಿ ಹೇಳಿದೆ. ಅದನ್ನ ಸ್ಪಷ್ಟವಾಗಿ ಬುದ್ಧಿಯಲ್ಲಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಋತ ಅಂತ ಹೇಳ್ತಾರೆ. ನಾನು ಮಾಡ್ಬೇಕದನ್ನ ಮಾಡತಕ್ಕದ್ದು ಎನ್ನುವಂತ ನಿಶ್ಚಯ ಮಾಡಿ ಬುದ್ಧಿಯಲ್ಲಿ ಅದನ್ನ ಗ್ರಹಣ ಮಾಡಿ ನಿಶ್ಚಯ ಮಾಡಿಕೊಳ್ಳುವಂತ ಋತ ಅಂತ ಹೇಳ್ತಾರೆ. ಇನ್ನು ಸತ್ಯ ಅಂತ ಹೇಳಿದ್ರೆ ಸ ಏವ ವಾಕ್ಕಾಯಾಭ್ಯಾಂ ಸಂಪಾದ್ಯಮಾನ, ಅದನ್ನ ವ್ಯವಹಾರಕ್ಕೆ ತರೋದು. ಮಾತಿನಲ್ಲಿ ಶರೀರದಿಂದ ಅದನ್ನ ವ್ಯವಹಾರಕ್ಕೆ ಆಚರಣೆಗೆ ತರೋದು. ಒಂದು ಬುದ್ಧಿಯಲ್ಲಿ ನಿಶ್ಚಯ ಮಾಡೋದು, ಇನ್ನೊಂದು ಆಚರಣೆಗೆ ತರೋದು. ಅದನ್ನೇ ಋತ ಮತ್ತು ಸತ್ಯ ಅಂತ ಹೇಳ್ತಾರೆ. ಈಗ ವೇದಾಂತ ವಿಚಾರಗಳನ್ನ ಸರಿಯಾಗಿ ತಿಳಿದುಕೊಂಡು ಬುದ್ಧಿಯಲ್ಲಿ ಸ್ಪಷ್ಟ ಮಾಡ್ಕೊಳ್ಳೋದು ಋತ, ಆಚರಣೆಗೆ ಸತ್ಯ ಅಂತ ಕರೀತಾರೆ. ಅದೆರಡನ್ನೂ ನಾನು ಮಾಡ್ತೇನೆ ಅಂತ ಪ್ರತಿಜ್ಞೆ ಕೊಟ್ಟಿನಲ್ಲಿ 3 ಪ್ರತಿಜ್ಞೆ ಮಾಡ್ತಕ್ಕಂಥದ್ದು ಕಾಣಿಸ್ತದೆ. ಸತ್ಯಂ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಂ ಅವತು ತದ್ವಕ್ತಾರಂ ಅವತು. ತತ್ ಅಂತ ಹೇಳಿದ್ರೆ ಬ್ರಹ್ಮ, ಪರಬ್ರಹ್ಮನು ತತ್ ಎನ್ನುವ ಶಬ್ದದಿಂದ ಕರೆದಿದೆ.
ಮಾಂ ಅವತ್ತು, ನನ್ನನ್ನ ಕಾಪಾಡ್ಲಿ, ಅವ ರಕ್ಷಣೆ ಧಾತು. ಆ ಪರಬ್ರಹ್ಮವು ನನ್ನನ್ನ ಕಾಪಾಡ್ಲಿ. ತದ್ ವಕ್ತಾರಂ ಅವತ್ತು. ವಕ್ತಾರರು ಅಂದ್ರೆ ಯಾರು? ಗುರುಗಳು, ಆಚಾರ್ಯರು. ಯಾವ ಆಚಾರ್ಯರು ನಮಗೆ ಪಾಠವನ್ನ ಮಾಡ್ತಾ ಇದ್ದಾರೋ ಅವರನ್ನು ಎಲ್ಲಾ ಬಗೆಯಿಂದಲೂ ಕಾಪಾಡ್ಲಿ ಆ ಪರಬ್ರಹ್ಮ ತತ್ವ. ಯಾಕೆ? ಅವರು ಚೆನ್ನಾಗಿದ್ದರೆ ಈ ಜ್ಞಾನ ಪರಂಪರೆ ಮುಂದುವರಿತದೆ. ಆದ್ರಿಂದ ಶಿಷ್ಯ ಪ್ರತಿನಿತ್ಯವೂ ಕೂಡ ಆಚಾರ್ಯನ ಯೋಗಕ್ಷೇಮಕ್ಕಾಗಿ, ಆರೋಗ್ಯಕ್ಕಾಗಿ, ಎಲ್ಲ ರೀತಿಯ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡುವುದು ಬೇರೆ ಬೇರೆ ಮಂತ್ರಗಳಲ್ಲಿಯೂ ಕಾಣ್ತೇವೆ. ಶನ್ನೋ ಮಿತ್ರ ಎಂಬ ಮಂತ್ರದಲ್ಲಿಯೂ ಕಾಣ್ತೇವೆ. ತನ್ನ ರಕ್ಷಣೆಯೂ ಆಗ್ಲಿ. ರಕ್ಷಣೆ ಆಗುವುದಂದ್ರೆ ಈಗ ಅರ್ಥ ಇಲ್ಲಿ ಯೋಗ್ಯವಾದ ಶರೀರ ಮನಸ್ಸು ಬುದ್ಧಿಗಳನ್ನ ಕೊಟ್ಟು ಅಧ್ಯಾತ್ಮ ಜ್ಞಾನದಲ್ಲಿ ನಿಷ್ಠೆಯನ್ನ ಕೊಡುವಂಥದ್ದು ಮತ್ತು ಬಾಹ್ಯವಾದ ಯಾವುದೇ ವಿಘ್ನ ಬರದೇ ಇರತಕ್ಕಂಥದ್ದು ರಕ್ಷಣೆ. ಗುರುಗಳಿಗೂ ಹಾಗೆ ಆಗಬೇಕು ಅನ್ನುವಂಥದ್ದು ರಕ್ಷಣೆಯ ಕುರಿತಾದ ಒಂದು ಪ್ರಾರ್ಥನೆ. ಮತ್ತೆ ಪುನಃ ಅದನ್ನೇ 2 ಬಾರಿ ಹೇಳಿದ್ದಾರೆ. ಅವತು ಅವತು ಮಾ ಅವತು ವಕ್ತಾರಂ ಅವತು ವಕ್ತಾರಂ. ನನ್ನನ್ನು ರಕ್ಷಿಸಲಿ, ಆಚಾರ್ಯರನ್ನು ರಕ್ಷಿ. 2ನೇ ಸಲ ಹೇಳುವಂಥದ್ದು ಮಹತ್ವ, ಒತ್ತು ಕೊಡುವುದಕ್ಕೆ ಅಂತ 2 ಬಾರಿ ಹೇಳುವಂಥದ್ದು ಅದು ಬಹಳ ಮುಖ್ಯವಾದ ಪ್ರಾರ್ಥನೆ ಅಂತ. ಇಬ್ಬರನ್ನು ಕಾಪಾಡಪ್ಪ ಅಂತ. ಈ ರೀತಿಯಾಗಿ ಋಷಿಗಳು ಒಂದು ಅಪೂರ್ವವಾದಂತಹ ಪ್ರಾರ್ಥನೆಯಿಂದ ಉಪನಿಷತ್ತನ್ನ ಆರಂಭ ಮಾಡ್ತಾ ಇದ್ದಾರೆ. ಈ ಭಾಗಕ್ಕೆ ಶಂಕರನ ಭಾಷ್ಯ ಇಲ್ಲ. ಭಗವಾನ್ ಶಂಕರಾಚಾರ್ಯರು ಉಪನಿಷತ್ತಿನ ಭಾಗಕ್ಕೆ ಭಾಷ್ಯ ಬರೆದಿದ್ದಾರೆ. ಈ ಶಾಂತಿ ಮಂತ್ರಕ್ಕೆ ಭಾಷ್ಯ ಬರೆದಿಲ್ಲ. ಬೇರೆ ಎಲ್ಲ ಉಪನಿಷತ್ತುಗಳಲ್ಲಿ ಏನ್ ಮಾಡಿದ್ದಾರೆ? ಉಪನಿಷತ್ತಿನ ಆರಂಭದಲ್ಲಿ ಬರುವ ಶಾಂತಿ ಮಂತ್ರಕ್ಕೆ ಭಾಷ್ಯ ಬರೆದಿದ್ದಾರೆ. ಕಠೋಪನಿಷತ್ತಲ್ಲಿ ಸಹನಾವವತು ಎನ್ನುವ ಮಂತ್ರ ಕೊನೆಯಲ್ಲಿ ಭಾಷ್ಯ ಬರೆದಿದ್ದಾರೆ. ಆದ್ರೆ ಇದೊಂದು ಭಾಗಕ್ಕೆ ಅವರು ಭಾಷ್ಯವನ್ನ ಬರೆದಿಲ್ಲ. ಯಾವುದು? ವಾಂಗ್ಮಯ ಮನಸ್ಸಿ ಪ್ರತಿಷ್ಠಿತ ಎನ್ನುವ ಶಾಂತಿ ಮಂತ್ರ. ಯಾಕೋ ಗೊತ್ತಿಲ್ಲ. ಆದ್ರೆ ಬೇರೆ ಆಚಾರ್ಯರು ಬರ್ತಿರೋದಿದೆ. ಯಾಕಂದ್ರೆ ಸಾಯಣಾಚಾರ್ಯರು ಅಂತ ಅವರು ಇಡೀ ವೇದಕ್ಕೆ ಭಾಷ್ಯವನ್ನು ಬರೆದಿದ್ದಾರಲ್ಲ, ಋಗ್ವೇದದ ಎಲ್ಲ ಮಂತ್ರಗಳಿಗೆ ಭಾಷ್ಯವನ್ನು ಬರೆದಿದ್ದಾರೆ. ಹಾಗೆ ಈ ಬ್ರಾಹ್ಮಣ ಆರಣ್ಯಕ ಭಾಗಕ್ಕೂ ಭಾಷ್ಯವನ್ನು ಬರೆದಿದ್ದಾರೆ. ಅಲ್ಲಿ ಐತರೇಯ ಉಪನಿಷತ್ ಬರುತ್ತಾ, ಐತರೇಯ ಉಪನಿಷತ್ತಿಗೂ ಸಾಯಣ ಭಾಷ್ಯ ಅಂತ ಹೋಗ್ತೇವೆ. ಅಲ್ಲಿ ಅವರು ಚರ್ಚೆ ಮಾಡಿದ್ದಾರೆ. ಒಟ್ಟಿನಲ್ಲಿ ಒಂದು ಅಪೂರ್ವವಾದಂತಹ ಒಂದು ಪ್ರಾರ್ಥನೆ. ಈ ಪ್ರಾರ್ಥನೆಯೊಟ್ಟಿಗೆ ನಾವು ತರಗತಿಯನ್ನ ಇಲ್ಲಿ ಮುಗಿಸೋಣ. ಮುಂದಿನ ತರಗತಿಯಿಂದ ಉಮ್ಮಕ್ಕನವರು ತುಂಬಾ ಸುಂದರವಾಗಿ, ವಿವರವಾಗಿ ಎಲ್ಲವನ್ನ ನಿಮಗೆ ತಿಳಿಸಿಕೊಡ್ಲಿದ್ದಾರೆ. ನೀವೆಲ್ಲರೂ ಯೋಗ್ಯ ವಿದ್ಯಾರ್ಥಿಗಳಾಗಿ ಅದನ್ನ ಗ್ರಹಣ ಮಾಡಿ ಈ ಉಪನಿಷತ್ತನ್ನು, ಅಪೂರ್ವವಾದಂತಹ ಅನೇಕ ಚಿಂತನೆಗಳ ಬಗ್ಗೆ, ಗರ್ಭದಲ್ಲಿ ಮಗು ಪ್ರವೇಶವಾಗತಕ್ಕಂತಹ ವಿಷಯ, ಅನೇಕ ವಿಷಯಗಳು ಬರುತ್ತೆ. ಅದೆಲ್ಲವನ್ನು ಕೂಡ ಚರ್ಚೆ ಮಾಡ್ತಾರೆ. ಎಲ್ಲವೂ ಚೆನ್ನಾಗಾಗ್ಲಿ ಅಂತ ಹರಿಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತು ಮುಗಿಸ್ತೇನೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ.